ಈ ಕೆಳಗಿನವುಗಳಲ್ಲಿ CAG ಅಂತ ಕರೀತಾರೆ. CAG ಇದರ ವಿಸ್ತೃತ ರೂಪ ಏನ್ರಿ? ಆಯ್ತು, ಪೋಲ್ ಬರ್ತದ್ರಿ. CAG ವಿಸ್ತೃತ ರೂಪ ಪಕ್ಕ ಬರ್ತದ್ರಿ, ಓದ್ಕೋಬೇಕು ನೀವು. CAG ವಿಸ್ತೃತ ರೂಪ ಎಕ್ಸಲೆಂಟ್. ಕ್ಯಾಬಿನೆಟ್ ಅಪೋರ್ ಗ್ರೂಪ್ ಕಂಪ್ಯೂಟರ್ ಅಂಡ್ ಎಡಿಟರ್ ಜನರಲ್ ಕಂಪ್ಯೂಟರ್ ಗ್ರೂಪ್ ಕೌನ್ಸಿಲ್. ವೆರಿ ಗುಡ್. ಇದಕ್ಕೆ ಸರಿ ಯಾವ್ದು ಉತ್ತರ? ಆಪ್ಷನ್ಸ್ ಬಿ ಇದಕ್ಕೆ ಸರಿ ಯಾವ್ದು ಉತ್ತರ? ಕಂಪ್ಯೂಟರ್ ಅಂಡ್ ಎಡಿಟರ್ ಜನರಲ್ ಅಂತ ಕರೀತಾರೆ. ಓಕೆನಾ? CAG ಎಷ್ಟನೇ ವಿಧಿಯ ಪ್ರಕಾರ ಹೇಳ್ತದೆ ಅಂತ ಕೇಳಿದ್ರೆ ಸಂವಿಧಾನದ 148ನೇ ವಿಧಿಯ ಪ್ರಕಾರ 148 ಅಂತ ಬರ್ತದೆ. ಓಕೆನಾ? ಈ CAG ಅನ್ನು ನೇಮಕ ಮಾಡತಕ್ಕಂಥವ್ರು ಯಾರಂದ್ರೆ ರಾಷ್ಟ್ರಪತಿ ಅವರು ನೇಮಕ ಮಾಡ್ತಾರೆ. 148ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿ ಅವರು ಪ್ರಮುಖವಾಗಿ ಇವರು ನೇಮಕ ಮಾಡ್ತಾರೆ. ಇವರೇನೆಲ್ಲ ಲೆಕ್ಕಪತ್ರಗಳನ್ನ ಏನ್ ಮಾಡ್ತಾರೆ ಸರ್ ಅಂತ ಕೇಳಿದ್ರೆ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಅವರೇ CAG ನೋಡಿ, ಕಂಟ್ರೋಲ್ ಅಂಡ್ ಆಡಿಟರ್ ಜನರಲ್. ಪ್ರಸ್ತುತ ಯಾರಾದ್ರ? ಸಂಜೀವ್ ಮೂರ್ತಿ ಅಂತ ಏನ್ ಬರ್ತಾರೆ, ಸಂಜೀವ್ ಮೂರ್ತಿ. ಅರ್ಥ ಐತ್ರಿ? ಸೊ ಪ್ರೆಸೆಂಟ್ ಯಾರಾದ್ರ, ಯಾರು ನೇಮಕ ಮಾಡ್ತಾರೆ ಇಷ್ಟೇ ನೋಡ್ಕೇರಿ, ಕೇಳ್ತಾನೆ ಎಕ್ಸಾಮ್, ಬಿಡ್ಬೇಡ್ರಿ ಅಷ್ಟೇ. ಪ್ರತಿ 5 ವರ್ಷಕ್ಕೊಮ್ಮೆ ಹಣಕಾಸಿನ ಆಯೋಗವನ್ನು ಇವರು ರಚಿಸುತ್ತಾರೆ. ಹಣಕಾಸಿನ ಆಯೋಗವನ್ನು ಪ್ರತಿ 5 ವರ್ಷಕ್ಕೊಮ್ಮೆ ಈ ಕೆಳಗಿನವುಗಳಲ್ಲಿ ಯಾರು ರಚನೆ ಮಾಡ್ತಾರೆ? ಕೊಡಂದ್ರೆ ಪೋಲ್ರಿ. ಹಣಕಾಸಿನ ಆಯೋಗ ಪ್ರತಿ 5 ವರ್ಷಕ್ಕೊಮ್ಮೆ ಏನ್ ಮಾಡ್ತಾರೆ ಸರ್ ಅಂತ ಕೇಳಿದ್ರೆ ರಚನೆ ಮಾಡ್ತಾರೆ ಅದನ್ನ. ಈ ಕೆಳಗಿನವುಗಳಲ್ಲಿ ಯಾರು? ನೀವು ಚುಪ್ಪರು, ನಿಮ್ಮ ಆನ್ಸರ್ ಚುಪ್ಪರ. ಇದಕ್ಕೆ ಸರ್ ಯಾವ್ದು ಉತ್ತರ? ಭಾರತ ದೇಶದ ರಾಷ್ಟ್ರಪತಿ ರೇಟ್ ಅಂತಾರೆ. ರಾಷ್ಟ್ರಪತಿ ಏನ್ ಮಾಡ್ತಾರೆ ಸರ್ ಅಂದ್ರೆ ಸಂವಿಧಾನದ 280ನೇ ವಿಧಿಯ ಪ್ರಕಾರ 280ನೇ ವಿಧಿಯ ಪ್ರಕಾರ ಹಣಕಾಸಿನ ಆಯೋಗ ನೇಮಕ ಮಾಡ್ತಾರೆ. ಪ್ರಸ್ತುತ 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು NK ಮೂರ್ತಿ. 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಸರ್ ಅಂತ ಕೇಳಿದ್ರೆ ಅರವಿಂದ್ ಪನಗರಿಯಾ ಅಂತ ಕರೀತಾರೆ. ಅರವಿಂದ್ ಪನಗರಿಯಾ ಇವರು ಪಿರಿಯಡ್ ಕೇಳೋಣ ಎಕ್ಸಾಮ್ ಆಗ. ಅರವಿಂದ್ ಪನಗರಿ ಓದಲ್ಲ. 2026ರಿಂದ 2031. ಓಕೆನಾ? 15 ಕೇಳಿದ್ರೆ NK ಸಿಂಗ್ ಅಂತ ಕರೀತಾರೆ. ಹಾಗಾದ್ರೆ ಈ ಕೆಳಗಿನವುಗಳಲ್ಲಿ ರಾಜ್ಯ ಹಣಕಾಸು ಆಯೋಗ ಇದನ್ನು ಯಾರು ನೇಮಕ ಮಾಡುತ್ತಾರೆ? ರಾಜ್ಯ ಹಣಕಾಸು ಆಯೋಗವನ್ನು ನೇಮಕ ಮಾಡತಕ್ಕಂಥವ್ರು ಸಾರಿ ಕರ್ನಾಟಕದ ಇವಾಗ ಹಾಕಿ. ರಾಜ್ಯ ಹಣಕಾಸು ಆಯೋಗವನ್ನು ನೇಮಕ ಮಾಡತಕ್ಕಂಥವ್ರು ಯಾರು? ಪಟ 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 ಅಂತ ಹಾಕ್ಬೇಕು. ಯಾರು ಪ್ರಮುಖವಾಗಿ ರಾಜ್ಯ ಹಣಕಾಸು ಆಯೋಗವನ್ನು ನೇಮಕ ಮಾಡ್ತಾರೆ? ಎಕ್ಸಲೆಂಟ್, ಸೂಪರ್. ಇದಕ್ಕೆ ಸರ್ ಯಾವ್ದು ಉತ್ತರ? ಗವರ್ನರ್ ಅಂತ ಕರೀತಾರೆ. ರಾಜ್ಯದ ಗವರ್ನರ್ ಪ್ರಮುಖವಾಗಿ ನೇಮಕ ಮಾಡುತ್ತಾರೆ. ಹಾಗಾದ್ರೆ ಈ ಕೆಳಗಿನವುಗಳಲ್ಲಿ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರನ್ನು ಯಾರು ನೇಮಕ ಮಾಡ್ತಾರೆ? ಸಂವಿಧಾನದ ಎಷ್ಟನೇ ವಿಧಿಯ ಪ್ರಕಾರ? 324ನೇ ವಿಧಿಯ ಪ್ರಕಾರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು. ಇವೆಲ್ಲ ಹೇಳ್ಕೊಟ್ಟಿನ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ನೇಮಕ ಮಾಡ್ತಕ್ಕಂಥವ್ರು. ಇದಕ್ಕೆ ಸರ್ ಯಾವ್ದು ಉತ್ತರ? ಭಾರತ ದೇಶದ ರಾಷ್ಟ್ರಪತಿ ಅಂತ ಕರೀತಾರೆ. ಭಾರತ ದೇಶದ ರಾಷ್ಟ್ರಪತಿ ರೀ. ಸೊ ಕೇಳ್ತಿರ್ತಾನೆ, ಓದ್ಕೇರಿ, ಬಿಡ್ಬೇಡ್ರಿ ಅಷ್ಟೇ, ಬಿಟ್ರಿ ಕೇಳ್ರಿ. ನೆಕ್ಸ್ಟ್ ನೋಡಿ, ರಾಜ್ಯದ ಅತಿ ಉಚ್ಚ ಕಾನೂನು ಅಧಿಕಾರಿ ಯಾರಾಗಿರುತ್ತಾರೆ? ರಾಜ್ಯದ ಅತ್ಯಂತ ಉಚ್ಚ ಕಾನೂನು ಅಧಿಕಾರಿ ಹೋಲ್ಕೊಡಂದ್ರೆ ರಾಜ್ಯದಂತೆ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಕರೆಕ್ಟ್ ಕೇಳಿ. ರಾಜ್ಯದ ಅತಿ ಉಚ್ಚ ಕಾನೂನು ಅಧಿಕಾರಿ ಯಾರಾಗಿರುತ್ತಾರೆ? ಅತಿ ಉಚ್ಚ ಕಾನೂನು ಅಧಿಕಾರಿ ಭಾರತದ ಮುಖ್ಯ ನ್ಯಾಯಾಧೀಶರು. ರಾಜ್ಯದ ಮುಖ್ಯ ನ್ಯಾಯಾಧೀಶರು ಅಟಾರ್ನಿ ಜನರಲ್, ಅಡ್ವೊಕೇಟ್ ಜನರಲ್. ಸೂಪರ್, ನೀಟಾಗಿ ಅಳಕು ಬಿಲ್ಡಿಂಗ್. ಅಡ್ವೊಕೇಟ್ ಜನರಲ್ ಆಗಿರ್ತಾರೆ. ಆಪ್ಷನ್ಸ್ ಡಿ ಇದಕ್ಕೆ ಸರ್ ಯಾವ್ದು ಉತ್ತರ? ಓಕೆನಾ? ರಾಜ್ಯದ ಮುಖ್ಯ ಓಕೆನಾ ಸಲಹೆಗಾರ ಯಾರು ಸರ್ ಅಂತ ಕೇಳಿದ್ರೆ ಅಡ್ವೊಕೇಟ್ ಜನರಲ್. ಭಾರತ ದೇಶದ ಕೇಳಿದ್ರೆ ಆರ್ಥಿಕ ಸಲಹೆಗಾರರು. ಭಾರತ ದೇಶದ ಆರ್ಥಿಕ ಸಲಹೆಗಾರರು ಭಾರತದ ಮುಖ್ಯ ಉಚ್ಚ ಕಾನೂನು ಅಧಿಕಾರಿ ಯಾರಾಗಿರುತ್ತಾರೆ? ಭಾರತದ. ವೆರಿ ಗುಡ್, ಸೂಪರ್. ಇದಕ್ಕೆ ಸರ್ ಯಾವ್ದು ಉತ್ತರ? ಅಟಾರ್ನಿ ಜನರಲ್ ರೈಟ್ ಅಂತಾರೆ. ಅಟಾರ್ನಿ ಜನರಲ್ ಅಂತ ಕರೀತಾರೆ. ಸೊ ಓದಿಕೆ. ಈ ಕೆಳಗಿನವುಗಳಲ್ಲಿ ಸಂಸತ್ತಿನ ಯಾವುದೇ ಸದನದಲ್ಲಿ ಭಾಗವಹಿಸಬಹುದು, ಆದರೆ ಮತದಾನ ಮಾಡುವ ಅಧಿಕಾರ ಇರೋದಲ್ಲ. ಕರೆಕ್ಟ್ ಕೇಳಿ. ಸಂಸತ್ತಿನ ಯಾವುದೇ ಸದನದಲ್ಲಿ ಭಾಗವಹಿಸಬಹುದು. ಸಂಸತ್ತಿನ ಯಾವುದೇ ಸದನದಲ್ಲಿ ಭಾಗವಹಿಸಬಹುದು, ಆದರೆ ಮತದಾನ ಮಾಡುವ ಅಧಿಕಾರ ಇರೋದಲ್ರಿ. ಮತದಾನ ಮಾಡುವ ಅಧಿಕಾರ ಇಲ್ಲ. ಎಕ್ಸಲೆಂಟ್, ಸೂಪರ್. ಇದಕ್ಕೆ ಸರ್ ಯಾವ್ದು ಉತ್ತರ? ಅಟಾರ್ನಿ ಜನರಲ್ ರೈಟ್ ಅಂತಾರೆ. ವಿಧಾನಮಂಡಲದ ಯಾವುದೇ ಅಧಿವೇಶನದಲ್ಲಿ ಭಾಗವಹಿಸಬಹುದು, ಆದರೆ ಮತದಾನ ಮಾಡುವ ಅಧಿಕಾರ ಇಲ್ಲ. ಇಲ್ಲಿ ವಿಧಾನಮಂಡಲ ಅಂತ ಕರೀತಾರೆ. ಕರೆಕ್ಟ್ ಕೇಳಿ. ವಿಧಾನಮಂಡಲದ ಯಾವುದೇ ಅಧಿವೇಶನದಲ್ಲಿ ಭಾಗವಹಿಸಬಹುದು, ಆದರೆ ಮತದಾನ ಮಾಡುವ ಅಧಿಕಾರ ಇರೋದಲ್ಲ. ಯಾರು ಸರ್ ಅಂತ ಕೇಳಿದ್ರೆ ಅಡ್ವೊಕೇಟ್ ಜನರಲ್. ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಅಡ್ವೊಕೇಟ್ ಜನರಲ್ ಅಂತ ಕರೀತಾರೆ. ಸೊ ಓದಿಕೆರೆ, ಬಿಡ್ಬಾರ್ದಷ್ಟೇ, ಬಿಟ್ರಿ ಕೆಟ್ರಿ. ಮಾಲ್ಡೀವ್ಸ್ನಿಂದ ಲಕ್ಷದ್ವೀಪವನ್ನು ಬೇರ್ಪಡಿಸ್ತಕ್ಕಂಥ ಒಂದು ರೇಖೆ ಯಾವ್ದ್ರಿ? ಪೋಲ್ಕೊಂಡ್ರೆ
ಮಾಲ್ಡೀವ್ಸ್ನಿಂದ ಲಕ್ಷದ್ವೀಪವನ್ನು ಬೇರ್ಪಡಿಸ್ತಕ್ಕಂಥ ರೇಖೆ. ಪಟ್ ಪಟ್ ಪಟಾಪಟ್ ಅಂತ ಹಾಕ್ಬೇಕು. ಇವತ್ತು ಹುಷಾರಾಗ್ರಿ ನೋಡಿ. ಮಾಲ್ಡೀವ್ಸ್ನಿಂದ ಲಕ್ಷದ್ವೀಪವನ್ನು ಬೇರ್ಪಡಿಸ್ತಕ್ಕಂಥ ರೇಖೆ ಯಾವ್ದಂತ ಕೇಳಿರೋದು. ಇದಕ್ಕೆ ಸರ್ ಯಾವ್ದು ಉತ್ತರ ಏನು ಸರ್ ಅಂದ್ರೆ 8 ಡಿಗ್ರಿ ಚಾನಲ್ ರೈಟ್ ಅಂತಾರೆ. 8 ಡಿಗ್ರಿ ಚಾನಲ್. ಅಂಡಮಾನ್ ಮತ್ತು ನಿಕೋಬಾರ್ ಇದನ್ನು ಬೇರ್ಪಡಿಸ್ತಕ್ಕಂಥ ರೇಖೆ ಯಾವುದು? ಕರೆಕ್ಟಾಗಿ ಕೇಳಿ. ಇಲ್ಲಿ ಅಂಡಮಾನ್ ಅಂತ ಬರ್ತದೆ. ಅಂಡಮಾನ ಮತ್ತು ನಿಕೋಬಾರ ಇದನ್ನು ಬೇರ್ಪಡಿಸ್ತಕ್ಕಂಥ ಪ್ರಮುಖ ರೇಖೆ ಯಾವ್ದ್ರಿ? ಕಮೆಂಟ್ ಬಾಕ್ಸ್ ಆನ್ ಮಾಡಬೇಡಿ, ಪೋಲ್ ಕೊಡತ್ನಾಗ, ಇಲ್ಲಾಂದ್ರೆ ಪೋಲ್ ಬರೋಲ್ರಿ. ಅಂಡಮಾನ್ ಮತ್ತು ನಿಕೋಬಾರ್ ಬೇರ್ಪಡಿಸ್ತಕ್ಕಂಥದ್ದು 10 ಡಿಗ್ರಿ ಚಾನಲ್. ಇದಕ್ಕೆ ಸರಿ ಯಾವ್ದು ಉತ್ತರ? 10 ಡಿಗ್ರಿ ಚಾನಲ್. ಪಕ್ಕ ಕೇಳ್ತಾನ್ರಿ, ಕೇಳಿನೂ ಕೂಡ ಬಿಡಬಾರ್ದಷ್ಟೇ. ಒಬ್ಬ ವ್ಯಕ್ತಿ ಒಂದೇ ಸಮಯದಲ್ಲಿ ಸಂಸತ್ತಿನ 2 ಸಭೆಯಲ್ಲಿ ಸದಸ್ಯರಾಗುವುದು, ಇದಕ್ಕೆ ಏನನ್ನೋರು? ಪೋಲ್ ಕೊಡಂದ್ರೆ ಇದು DR ಕ್ವಶನ್ಸ್ ಪೇಪರ್ ಡಿಸ್ಕಸ್ ಮಾಡಕತ್ತೀವ್ರಿ. ಆಯ್ತು, ಬಂದ್ ನೋಡಿ ಪೋಲ್. ಒಬ್ಬ ವ್ಯಕ್ತಿ ಒಂದೇ ಸಮಯದಲ್ಲಿ ಸಂಸತ್ತಿನ 2 ಸಭೆಯಲ್ಲಿ ಸದಸ್ಯನಾಗುವುದು, ಇದಕ್ಕೆ ಏನಂತ ಕರೀತಾರೆ? ದ್ವಿಪಾಲುದಾರಿಕೆ, ದ್ವಿಸದಸ್ಯತ್ವ, ವ್ಯತ್ಯಾಸ ತೋರಿಸುವ ಸದಸ್ಯ, ವ್ಯತ್ಯಾಸ ತೋರಿಸುವ ಪಾಲುಗಾರಿಕೆ. ಪಟ್ಯಾಪಂಡ ಒಂದು ನಿಮಿಷ ಇನ್ನೊಂದ್ಸಲ ಕೊಡ್ತೇನೆ. ಏನೋ ಹೆಚ್ಚು ಕಮ್ಮಿ ಆಯ್ತಾ? ಆಯ್ತು. ಬಂತು ನೋಡಿ. ಒಬ್ಬ ವ್ಯಕ್ತಿ ಒಂದೇ ಸಮಯದಲ್ಲಿ ಸಂಸತ್ತಿನ 2 ಸಭೆಯಲ್ಲಿ ಸದಸ್ಯನಾಗುವುದು, ಇದಕ್ಕೆ ಏನಂತ ಕರೀತಾರೆ? ಎಕ್ಸಲೆಂಟ್. ಇದಕ್ಕೆ ಸರಿ ಯಾವ್ದು ಉತ್ತರ? ದ್ವಿಸದಸ್ಯತ್ವ ಅಂತ ಕರೀತಾರೆ. ದ್ವಿಸದಸ್ಯತ್ವ ಇದಕ್ಕೆ ಸರಿ ಯಾವ್ದು ಉತ್ತರ? ಸೊ ಇಂಪಾರ್ಟೆಂಟ್, ಇದು ಮಂದೇ ಬರ್ತದೆ. ಭಾರತದ ಸರ್ವೋಚ್ಚ ಪರ್ವತ ಶಿಖರ ಯಾವ್ದ್ರಿ? ಅಂದ್ರೆ ಭಾರತ ದೇಶದ ಅತಿ ಎತ್ತರವಾಗಿರತಕ್ಕಂಥ ಶಿಖರ ಕೇಳಿರ್ತಕ್ಕಂಥದ್ದು. ಭಾರತ ದೇಶದ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್, K2, ಮೌಂಟ್ ಕಾಮೆಂಟು, ಮೌಂಟ್ ಅಬು. ಭಾರತ ದೇಶದ ಅತ್ಯಂತ ಎತ್ತರ ಶಿಖರ ಕೇಳಿದ್ದು ಪ್ರಪಂಚದಲ್ಲ. ಇಲ್ಲಿ ಕನ್ಫ್ಯೂಸ್ ಆಗ್ತೀರಿ ನೀವು. ಪ್ರಪಂಚದ ಕೇಳಿದ್ರೆ ಅದು ಬೇರೆ. ಭಾರತ ದೇಶದ ಅತ್ಯಂತ ಎತ್ತರವಾದ ಶಿಖರ ಯಾವ್ದು ಸರ್ ಅಂತ ಕೇಳಿದ್ರೆ K2 ಅಂತ ಕರೀತಾರೆ, ಮೌಂಟ್ ಗಾಡ್ವಿನ್ ಆಸ್ಟಿನ್. ಹಾಗಾದ್ರೆ ಪ್ರಪಂಚದ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಶಿಖರ ಯಾವ್ದ್ರಿ? ಈ ಕೆಳಗಿನವುಗಳಲ್ಲಿ ಇಲ್ಲಿ ಪ್ರಪಂಚದ ಅತ್ಯಂತ ಎತ್ತರವಾದ ಶಿಖರ ಕೇಳ್ತಾನೆ. ನೆಕ್ಸ್ಟ್, ಪ್ರಪಂಚದ ಅತಿ ಎತ್ತರವಾಗಿರ್ತಕ್ಕಂಥ ಶಿಖರ ಯಾವುದು? ಚಕ್ ಅಂತ ಹಾಕ್ಬೇಕು. ಪ್ರಪಂಚದ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಶಿಖರ. ಸೂಪರ್, ನೀವು ಎಕ್ಸಲೆಂಟ್. ನಾವು ಇದಕ್ಕೆ ಸರಿ ಯಾವ್ದು ಉತ್ತರ? ಮೌಂಟ್ ಎವರೆಸ್ಟ್ ರೈಟ್ ಅಂತಾರ. ಓಕೆನಾ? ನೇಪಾಳ ದೇಶದಲ್ಲಿ ಸಾಗರ ಮಾತಾ ಅಂತ ಕರೀತಾರೆ. ಈ ಕೆಳಗಿನವುಗಳಲ್ಲಿ ಯಾವುದನ್ನ ನೇಪಾಳ ದೇಶದಲ್ಲಿ ಸಾಗರ ಮಾತಾ ಅಂತ ಕರೀತಾರೆ? ಸಾಗರ ಮಾತಾ. ನೇಪಾಳ ದೇಶದಲ್ಲಿ ಸಾಗರ ಮಾತಾ ಎಂದು ಕರೀತಕ್ಕಂಥ ಪ್ರಮುಖ ಪರ್ವತ ಯಾವುದು? ನೇಪಾಳ ದೇಶದಲ್ಲಿ ಸಾಗರ ಮಾತಾ ಎಂದು ಕರೀತಕ್ಕಂಥ ಪ್ರಮುಖ ಪರ್ವತ. ನೀವು ಚುಪ್ಪರ್, ನಿಮ್ಮ ಆನ್ಸರ್ ಚುಪ್ಪರ್. ಇದಕ್ಕೆ ಸರಿ ಯಾವ್ದು ಉತ್ತರ? ಮೌಂಟ್ ಎವರೆಸ್ಟ್ ರೈಟ್ ಅಂತಾರೆ. ಮೌಂಟ್ ಎವರೆಸ್ಟ್. ಆಯ್ತಾ? ಸೊ ಗೊತ್ತಿರಲಿ. ಚಿಲ್ಕಾ ಸರೋವರ ಈ ಕೆಳಗಿನ ಯಾವ ಊರಿನಲ್ಲಿ ಕಂಡು ಬರುತ್ತದೆ? ನೀಟಾಗಿ ಉಪ್ಪು ನೀರಿಂದದ. ಇಲ್ಲಿ ಚಿಲ್ಕಾ ಸರೋವರ ಅಂತ ಕರೀತಾರೆ. ಚಿಲ್ಕಾ ಸರೋವರ ಕಂಡು ಬರತಕ್ಕಂಥದ್ದು ಯಾವ ಊರಿನ? ಒಡಿಶಾ, ಕೇರಳ, ಮಣಿಪುರ, ಅಸ್ಸಾಂ. ಚಿಲ್ಕಾ ಸರೋವರ ಯಾವ ಊರಿನಲ್ಲಿ ಕಂಡು ಬರುತ್ತದೆ? ವೆರಿ ಗುಡ್, ಚೂಪರ್. ಇದಕ್ಕೆ ಸರಿ ಯಾವ್ದು ಉತ್ತರ? ಒಡಿಶಾ ರಾಜ್ಯದಲ್ಲಿ ಈ ಒಂದು ಚಿಲ್ಕಾ ಸರೋವರ ಅಂತ ಕರೀತಾರೆ. ಹಾಗಾದ್ರೆ ಮಜುಲಿ ದ್ವೀಪ ಕಂಡು ಬರತಕ್ಕಂಥದ್ದು ಹೇಳ್ರಿ. ವಿಶೇಷೇತನ ಮಜುಲಿ ದ್ವೀಪ ಪ್ರಪಂಚದ ಅತಿ ದೊಡ್ಡ ನದಿ ದ್ವೀಪ. ಇದು ಪ್ರಪಂಚದ ಅತ್ಯಂತ ದೊಡ್ಡ ನದಿ ದ್ವೀಪ ಎಂದು ಕರೀತಕ್ಕಂಥ ಮಜುಲಿ ದ್ವೀಪ ಕಂಡು ಬರೋದು. ಮಜುಲಿ ದ್ವೀಪ ಕಂಡು ಬರತಕ್ಕಂಥದ್ದು ಯಾವ ಊರಿನ? ಚಕ್ ಅಂತ ಹಾಕ್ಬೇಕು. ವೆರಿ ಗುಡ್, ಸೂಪರ್. ಇದಕ್ಕೆ ಸರಿ ಯಾವ್ದು ಉತ್ತರ? ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರುತ್ತದೆ. ಅಸ್ಸಾಂ ರಾಜ್ಯದಲ್ಲಿ. ದೀಸ್ಪುರ ಎನ್ನುವುದು ಯಾವ ರಾಜ್ಯದ ರಾಜಧಾನಿ ಆಗಿದೆ? ನೀಟಾಗಿ ಈ ಕೆಳಗಿನವುಗಳಲ್ಲಿ ಇಲ್ಲಿ ದೀಸ್ಪುರ ಅಂತ ಕರೀತಾರೆ. ದೀಸ್ಪುರ ಎನ್ನುವುದು ಯಾವ ರಾಜ್ಯದ ರಾಜಧಾನಿ ಆಗಿದೆ? ದೀಸ್ಪುರ ಎನ್ನುವುದು ಯಾವ ರಾಜ್ಯದ ರಾಜಧಾನಿ? ವೆರಿ ಗುಡ್. ಇದಕ್ಕೆ ಸರಿ ಯಾವ್ದು ಉತ್ತರ? ಅಸ್ಸಾಂ ರಾಜ್ಯದ ರಾಜಧಾನಿ ದೀಸ್ಪುರ ಅಂತ ಕರೀತಾರೆ. ಯಾವ ರಾಜ್ಯವನ್ನು ದೇವರ ನಾಡು ಎಂದು ಕೂಡ ಕರೆಯುತ್ತಾರೆ? ದೇವರ ನಾಡು ಅಂತ ಒಂದು ಕೃಷಿ ಕರೀತಾರೆ. ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಈ ಕೆಳಗಿನ ಯಾವ ರಾಜ್ಯವನ್ನು ದೇವರ ನಾಡು ಅಂತ ಕರೀತಾರೆ ಸರ್ ಅಂದ್ರೆ ಕೇರಳ ರಾಜ್ಯವನ್ನು ದೊಡ್ಡ ದೇವರ ನಾಡು ಅಂತ ಒಂದು ಕೃಷಿ ಕರೀತಾರೆ. ಹಾಗಾದ್ರೆ ವಿಶ್ವ ಪರಂಪರಾ ಪಟ್ಟಿಗೆ ಸೇರ್ಪಡೆಯಾಗಿರತಕ್ಕಂಥ ಮೊಂಗ್ಡಮ್ ಕಂಡು ಬರೋದಲ್ಲಿ ಈ ಕೆಳಗಿನವುಗಳಲ್ಲಿ ವಿಶ್ವ ಪರಂಪರಾ ಪಟ್ಟಿಗೆ ಸೇರ್ಪಡೆಯಾಗಿರತಕ್ಕಂಥ ಮೊಂಗ್ಡಮ್ ಅಂತ ಕರೀತಾರೆ. ಮೊಂಗ್ಡಮ್ ರೀಸೆಂಟ್ ಆಗಿ ವಿಶ್ವ ಪರಂಪರಾ ಪಟ್ಟಿಗೆ ಸೇರ್ಪಡೆ ಆದ 43ನೇ ತಾಣ ಇದು. 43ನೇ ತಾಣ ಎಂದು ಕರೀತಕ್ಕಂಥ ಮೊಂಗ್ಡಮ್ ಕಂಡು ಬರೋದು. ವೆರಿ ಗುಡ್, ಚೂಪರ್. ಇದಕ್ಕೆ ಸರ್ ಯಾವ್ದು ಉತ್ತರ? ಎಲ್ಲಿ ಬರ್ತದ್ರಿ? ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರ್ತದೆ. ಗಂಗಾ ನದಿಯ ಡಾಲ್ಫಿನ್ ಟ್ಯಾಂಗಿಂಗ್ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸಿದ್ದಾರೆ? ಇತ್ತೀಚೆಗೆ ರೀಸೆಂಟ್ ಆಗಿ ಕರೆಕ್ಟಾಗಿ ಕೇಳಿ. ಗಂಗಾ ನದಿಯ ಡಾಲ್ಫಿನ್
ಗಂಗಾ ನದಿಯ ಡಾಲ್ಫಿನ್ ಟ್ಯಾಂಗಿಂಗ್ ಕೇಂದ್ರ ಅಂತ ಕರೀತಾರೆ. ಟ್ಯಾಂಗಿಂಗ್ ಕೇಂದ್ರವನ್ನು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಸ್ಥಾಪಿಸಿದ್ದಾರೆ? ಗಂಗಾ ನದಿಯ ಡಾಲ್ಫಿನ್ ಟ್ಯಾಂಗಿಂಗ್ ಕೇಂದ್ರವನ್ನು. ಎಕ್ಸಲೆಂಟ್. ಅಸ್ಸಾಂ ರಾಜ್ಯ ರೈಟ್ ಅಂತಾರೆ. ಅಸ್ಸಾಂ ರಾಜ್ಯ. ಈ ಕೆಳಗಿನವುಗಳಲ್ಲಿ ಲೋಕ್ಟಾಕ್ ಸರೋವರ ಕಂಡು ಬರತಕ್ಕಂಥದ್ದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಅದು. ಇವೆಲ್ಲ PC ಬರೋದು. ಲೋಕಟಾಕ ಸರೋವರ ಅಂತ ಕರೀತಾರೆ ಅದನ್ನು. ಲೋಕಟಾಕ ಸರೋವರ ಕಂಡು ಬರತಕ್ಕಂಥದ್ದು ಈ ಕೆಳಗಿನ ಯಾವ ಊರಿನ? ಲೋಕಟಾಕ ಸರೋವರ. ಎಕ್ಸಲೆಂಟ್, ಸೂಪರ್. ಇದಕ್ಕೆ ಸರಿಯಾದ ಉತ್ತರ ಮಣಿಪುರ ರಾಜ್ಯದಲ್ಲಿ ಈ ಒಂದು ಲೋಕ್ಟಾಕ್ ಸರೋವರ ಅಂತ ಬರ್ತದ್ರಿ. ಸೊ ಗೊತ್ತಿರಲಿ. ಈ ಕೆಳಗಿನವುಗಳಲ್ಲಿ CS ಸ್ಪೇಸ್ ಸರ್ಕಾರಿ ಮಾಲೀಕತ್ವದ ಮೊಟ್ಟ ಮೊದಲ OTT ಸೇವೆ ಅಂತ ಕರೀತಕ್ಕಂತಹ CS ಸ್ಪೇಸ್ ಅನ್ನ ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಯಿತು? ಸರ್ಕಾರಿ ಮಾಲೀಕತ್ವದ ಮೊಟ್ಟ ಮೊದಲ OTT ಸೇವೆ. ವೆರಿ ಗುಡ್, ಸೂಪರ್. ಇದಕ್ಕೆ ಸರಿಯಾದ ಉತ್ತರ ಕೇರಳ ರಾಜ್ಯ ರೈಟ್ ಅಂತಾರೆ. ಕೇರಳ ರಾಜ್ಯ ಅಂತ ಕರೀತಾರೆ. ಹಾಗಾದ್ರೆ ಲಿಂಗರಾಜ ದೇವಾಲಯ ಕಂಡು ಬರತಕ್ಕಂಥದ್ದು ಯಾವ ರಾಜ್ಯದಲ್ಲಿ? ನಮ್ದು ದೇವಾಲಯ. ಎಕರಂ ಯೋಜನೆ ಜಾರಿ ತಂದಿದ್ರೆ ಲಿಂಗರಾಜ ದೇವಾಲಯ ಯಾವ ಊರಿನಲ್ಲಿ ಕಂಡು ಬರ್ತದೆ? ಸೂಪರ್. ಇದಕ್ಕೆ ಸರಿಯಾದ ಉತ್ತರ ಲಿಂಗರಾಜ ದೇವಾಲಯ ಕಂಡು ಬರತಕ್ಕಂಥದ್ದು ಒಡಿಶಾ ರಾಜ್ಯದಲ್ಲಿ ಕಂಡು ಬರ್ತದ್ರಿ. ಸೊ ಓದಿಕೆರೆ. ಈ ಕೆಳಕಂಡವುಗಳಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರತಕ್ಕಂಥ ಒಂದು ರಾಜ್ಯ ಯಾವ್ದ್ರಿ? ಅತಿ ಹೆಚ್ಚು ಭಾರತ ದೇಶದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಅಂತ ಕರೀತಾರೆ. ಭಾರತ ದೇಶದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರತಕ್ಕಂಥ ಒಂದು ರಾಜ್ಯ. ಸೂಪರ್, ಮಾರಲೆಸ್, ಗಿಚ್ಚಿ. ಇದಕ್ಕೆ ಸರಿಯಾದ ಉತ್ತರ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರತಕ್ಕಂಥ ರಾಜ್ಯ ಯಾವುದು ಸರ್ ಅಂತ ಕೇಳಿದ್ರೆ ಕೇರಳ ರಾಜ್ಯ. ಇದಕ್ಕೆ ಸರಿಯಾದ ಉತ್ತರ ಕೇರಳ ರಾಜ್ಯ. ನೆಕ್ಸ್ಟ್ ಇದಕ್ಕೆ ಆಗ್ತಾರೆ. ಕರ್ನಾಟಕದಲ್ಲಿ ಮಾನ್ಸೂನ್ ಪೂರ್ವ ತುಂತುರು ಮಳೆಯನ್ನು ಏನಂತ ಕರೀತಾರೆ? ಆಯ್ತು, ಪೋಲ್ ಕೊಡ್ತೇನೆ. ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡ್ಬೇಡ್ರಿ, ಇಲ್ಲಾಂದ್ರೆ ಪೋಲ್ ಹೊಟ್ಟೋಗುತ್ತೆ. ಓಕೆನಾ? ಪಟ ಅಂತ ಹಾಕ್ಬೇಕು. ಕರ್ನಾಟಕದಲ್ಲಿ ಮಾನ್ಸೂನ್ ತುಂತುರು ಮಳೆಯನ್ನು ಏನಂತ ಕರೀತಾರೆ? ವೆರಿ ಗುಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ರೈಟ್ ಆನ್ಸರ್. ಚೆರ್ರಿ ಅರಳುವುದು ಅಂತ ಕರೀತಾರೆ. ಚೆರ್ರಿ ಅರಳುವುದು ಅಂತ ಕೃಷಿ ಕರೀತಾರೆ. ಸೊ ಗೊತ್ತಿರಲಿ. ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ. ಸೊ ಇಂಥ ಗೊತ್ತಿರಲಿಲ್ಲ, ಕೇಳ್ತಿರ್ತಾನೆ, ಬಿಡಬೇಡ ಅಷ್ಟೇ. ಅಪ್ಪಿಕೋ ಚಳವಳಿ, ಓಕೆನಾ, ಇದರ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಅಪ್ಪಿಕೋ ಚಳವಳಿ ನೇತೃತ್ವ ಯಾವ ವರ್ಷದಲ್ಲಿ ನಡೆಯಿತು? ಅದು ಗೊತ್ತಿರಬೇಕಂಗೆ ಹೇಳ್ತೀನಿ ನಾನು. ಯಾವ ವರ್ಷದಲ್ಲಿ ನಡೀತು, ಏನು ಕತೆ ಏನ್ ಬೇಡ. 1983ರಲ್ಲಿ ನಡೀತದ ಅಪ್ಪಿಕೋ ಚಳವಳಿ. 1983ರಲ್ಲಿ, ಓಕೆನಾ, ಉತ್ತರಾಖಂಡ ರಾಜ್ಯದಲ್ಲಿ ಅಪ್ಪಿಕೋ ಚಳವಳಿ ಅಂತ ಕೃಷಿ ನಡೀತದೆ. ಓಕೆನಾ, ಮರಗಳನ್ನು ಸಂರಕ್ಷಿಸುವುದು ಇದಕ್ಕೆ ಸಂಬಂಧಪಟ್ಟದ. ವೆರಿ ಗುಡ್. ಇದಕ್ಕೆ ಸರಿಯಾದ ಉತ್ತರ ಪಾಂಡುರಂಗ ಹೆಗಡೆ ರೈಟ್ ಅಂತಾರೆ. ಪಾಂಡುರಂಗ ಹೆಗಡೆ ಅಪ್ಪಿಕೋ ಚಳವಳಿ. ಅದೇ ರೀತಿಯಾಗಿ ಚಿಪ್ಕೋ ಚಳವಳಿ ಅಂತ ಕರೀತಾರೆ. ಇಲ್ಲಿ ಕನ್ಫ್ಯೂಸ್ ಆಗ್ತಾರೆ ನಾವು. ಈ ಕೆಳಕಂಡವುಗಳಲ್ಲಿ ಚಿಪ್ಕೋ ಚಳವಳಿ ನಡೆದಿರ್ತಕ್ಕಂಥದ್ದು, ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥ ಚಿಪ್ಕೋ ಚಳವಳಿಯ ನೇತೃತ್ವವನ್ನು ಯಾರು ವಹಿಸಿಕೊಂಡಿದ್ರು? ಎಕ್ಸಲೆಂಟ್, ಸೂಪರ್. ಇದಕ್ಕೆ ಸರಿಯಾದ ಉತ್ತರ ಚಿಪ್ಕೋ ಚಳವಳಿ ಕೇಳಿದಪ್ಪ ಅಂದ್ರೆ ಸುಂದರಲಾಲ್ ಬಹುಗುಣ. ಓಕೆ, ಮುಗೀತ್ರೆ. ರಿಪೀಟ್ ಮಾಡೋಣ ಒಂಚೂರು. ಇನ್ನ ಕ್ಲಾಸ್ ಐತಿ, ಮುಗಿದಲ್ಲ. ಥಿಯರಿ ಡಿಸ್ಕಸ್ ಮಾಡೋಣ, ರಿಪೀಟ್ ಮಾಡಿ, ಮತ್ತೆ ಉಳ್ಕಿದ್ದು ಇನ್ನೂ ರಿಪೀಟ್ ಮಾಡಿ, ಬರೀ ರಿಪೀಟ್ ಮಾಡೋಣ. ಓಕೆನಾ? ಪರ್ಫೆಕ್ಟ್ ಆಗ್ಬೇಕು. ಅದಕ್ಕೆ CAG ಅಂತ ಕರೀತಾರೆ. ಇದರ ವಿಸ್ತೃತ ರೂಪ. ಈ ಕೆಳಗಿನವುಗಳಲ್ಲಿ CAG ವಿಸ್ತೃತ ರೂಪ. ಪಟಾಪಟ್ ಅಂತಾಕಿ. CAGಯ ವಿಸ್ತೃತ ರೂಪ ಏನ್ರಿ? ಎಕ್ಸಲೆಂಟ್, ಸೂಪರ್. ಕಂಟ್ರೋಲ್ ಅಂಡ್ ಆಡಿಟರ್ ಜನರಲ್. ಓದಲ್. ಇದರ ವಿಸ್ತೃತ ರೂಪ ಏನಂತ ಕೇಳ್ಬೋದು, ಕೇಳದೇ ಇರ್ಬೋದು, ಬಟ್ ಇಂಪಾರ್ಟೆಂಟ್. ಇದಕ್ಕೆ ಸರಿಯಾದ ಉತ್ತರ ಗೊತ್ತಿರಲಿ. ಆಯ್ತಾ? ಓಕೆ. ನೆಕ್ಸ್ಟ್, ಪ್ರತಿ 5 ವರ್ಷಕ್ಕೊಮ್ಮೆ ಹಣಕಾಸಿನ ಆಯೋಗವನ್ನು ಈ ಕೆಳಗಿನವುಗಳಲ್ಲಿ ಯಾರು ನೇಮಕ ಮಾಡ್ತಾರೆ? ಇಲ್ಲಿ ಹಣಕಾಸು ಆಯೋಗ ಅಂತ ಐತ್ರಿ. ಈ ಹಣಕಾಸು ಆಯೋಗವನ್ನು ನೇಮಕ ಮಾಡ್ತಕ್ಕಂಥ ಯಾರು? ಹಣಕಾಸು ಆಯೋಗವನ್ನು ಯಾರು ನೇಮಕ ಮಾಡುತ್ತಾರೆ? ವೆರಿ ಗುಡ್. ಇದಕ್ಕೆ ಸರಿಯಾದ ಉತ್ತರ ಭಾರತದ ರಾಷ್ಟ್ರಪತಿ ರೈಟ್ ಅಂತಾರೆ. ಓಕೆನಾ? ಉಚ್ಚ ಕಾನೂನು ಅಧಿಕಾರಿ ಯಾರಾಗಿರುತ್ತಾರೆ? ರಾಜ್ಯದ ಉಚ್ಚ ಕಾನೂನು ಅಧಿಕಾರಿ. ನೀಟಾಗಿ ಬ್ಯಾಕ್ ಕ್ವಶನ್ 4 ಪೋಲ್ ಬಂದಿಲ್ಲ ನಿಮಗೆ.
ನಾನು ಏನು ಹೇಳಿದೆ, ಕಮೆಂಟ್ ಬಾಕ್ಸ್ ಆಫ್ ಮಾಡಿ ಆನ್ ಮಾಡಬೇಡಿ ಅಂತ ಹೇಳ್ತೀನಿ. ಓಕೆನಾ? ಆದ್ರೆ ಆನ್ ಮಾಡಿದ್ರೆ ಅದು ಹೆಂಗೆ ಬರ್ತದೆ? ಇದಕ್ಕೆ ಸರ್ ಯಾವ್ದು ಉತ್ತರ? ಅಡ್ವೊಕೇಟ್ ಜನರಲ್ ರೇಟ್ ಅಂತಾರೆ. ಮಾಲ್ಡೀವ್ಸ್ನಿಂದ ಲಕ್ಷದ್ವೀಪದವರೆಗೆ ಬೇರೆ ಕಡಲ್ಗಾಲುವೆ ಯಾವ್ದ್ರಿ? ಈಗಿದ್ರೆ ಕಮೆಂಟ್ ಬಾಕ್ಸಿಗೆ ಲಾಸ್ಟಿಗೆ ನಿಮಗೆ ಅವಕಾಶ ಕೊಡ್ತೀನಿ, ಏನು ಬೇಕಾದ್ರೆ ಮಾತಾಡಕ್ಕೆ. ಎಲ್ಲ ಮುಗಿದ್ಮೇಲೆ ಥಿಯರಿ ಕ್ಲಾಸ್ನಲ್ಲಿ ಕಮೆಂಟ್ ಬಾಕ್ಸ್ ಆನ್ ಮಾಡೋದು. ಮಾಲ್ಡೀವ್ಸ್ನಿಂದ ಲಕ್ಷದ್ವೀಪದಿಗೆ ಬೇರೆ ಕಳಿಸ್ತಕ್ಕಂಥದ್ದು ಇದು ಯಾವ್ದ್ರಿ? ಸೂಪರ್. ಇದಕ್ಕೆ ಸರ್ ಯಾವ್ದು ಉತ್ತರ? 8 ಡಿಗ್ರಿ ಚಾನಲ್ ರೇಟ್ ಅಂತಾರೆ. 8 ಡಿಗ್ರಿ ಚಾನಲ್. ಒಬ್ಬ ವ್ಯಕ್ತಿ ಒಂದೇ ಸಮಯದಲ್ಲಿ ಸಂಸತ್ತಿನ 2 ಸದನದಲ್ಲಿ ಭಾಗವಹಿಸುವ ಇದಕ್ಕೇನಂತ ಕರೀತಾರೆ? ಸಂಸತ್ತಿನ 2 ಸದನದಲ್ಲಿ ಭಾಗವಹಿಸಬಹುದ್ರಿ, ಇದಕ್ಕೆ ಏನಂತ ಕರೆಯುತ್ತಾರೆ? ಸಂಸತ್ತಿನ 2 ಸದನದಲ್ಲಿ ಭಾಗವಹಿಸಬಹುದು, ಪ್ರಮುಖವಾಗಿ ಇದಕ್ಕೆ ಏನಂದು ಕರೆಯುತ್ತಾರೆ? ಎಕ್ಸಲೆಂಟ್, ಸೂಪರ್. ಇದಕ್ಕೆ ಸರ್ ಯಾವ್ದು ಉತ್ತರ? ದ್ವಿಸದನ ಅಂತ ಕೃಷಿ ಕರೀತಾರೆ. ಸೊ ಗೊತ್ತಿರಲಿ. ಭಾರತ ದೇಶದ ಅತ್ಯಂತ ಎತ್ತರವಾಗಿರತಕ್ಕಂಥ ಪರ್ವತ ಯಾವ್ದ್ರಿ? ಭಾರತ ದೇಶದ ಅತ್ಯಂತ ಎತ್ತರವಾಗಿರತಕ್ಕಂಥ ಶಿಖರ ಯಾವುದಂತ ಕೇಳಿರ್ತಕ್ಕಂಥದ್ದು. POKಯಲ್ಲಿ ಕಂಡು ಬರ್ತದೆ. POKಯಲ್ಲಿ ಪಾಕ್ ಅಕೋಡ ಕಾಶ್ಮೀರದಲ್ಲಿ. ವೆರಿ ಗುಡ್. ಇದಕ್ಕೆ ಸರ್ ಯಾವ್ದು ಉತ್ತರ? K2 ರೇಟ್ ಅಂತ. ಚಿಲ್ಕಾ ಸರೋವರ ಈ ಕೆಳಗಿನ ಯಾವ ಊರಿನಲ್ಲಿ ಕಂಡು ಬರುತ್ತದೆ? ಇಂಪಾರ್ಟೆಂಟ್ ಐತಿದ. ಚಿಲ್ಕಾ ಸರೋವರ ಕಂಡು ಬರತಕ್ಕಂಥದ್ದು ಯಾವ ಊರಿನ? ಒಡಿಶಾ, ಕೇರಳ, ಮಣಿಪುರ, ಅಸ್ಸಾಂ. ಚಿಲ್ಕಾ ಸರೋವರ ಯಾವ ಊರಿನಲ್ಲಿ ಕಂಡು ಬರುತ್ತದೆ? ಸೂಪರ್. ಇದಕ್ಕೆ ಸರಿ ಯಾವ್ದು ಉತ್ತರ? ಒಡಿಶಾ ರಾಜ್ಯದಲ್ಲಿ ಕಂಡು ಬರುತ್ತದೆ. ಮಾನ್ಸೂನ್ ಪರ್ವತದ ತುಂತುರು ಮಳೆಯನ್ನು ಏನಂತ ಕರೀತಾರೆ? ಮಾನ್ಸೂನ್ ಪರ್ವತದ ತುಂತುರು ಮಳೆಯನ್ನು ಪ್ರಮುಖವಾಗಿ ಏನಂತ ಕರೆಯುತ್ತಾರೆ? ಮಾನ್ಸೂನ್ ಪೂರ್ವ ತುಂತುರು ಮಳೆಯನ್ನು ಏನಂತ ಕರೆಯುತ್ತಾರೆ? ಸೂಪರ್. ಇದಕ್ಕೆ ಸರಿ ಯಾವ್ದು ಉತ್ತರ? ಚೆರ್ರಿ ಅರಳುವುದು ಅಂತ ಕೃಷಿ ಕರೀತಾರೆ. ಚೆರ್ರಿ ಅರಳುವುದು. ಅಪ್ಪಿಕೋ ಚಳವಳಿ ಇದರ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಈ ಕೆಳಗಿನವುಗಳಲ್ಲಿ ಅಪ್ಪಿಕೋ ಚಳವಳಿ ಅಂತ ಕರೀತಾರೆ. DR 2019 ಕ್ವೆಶ್ಚನ್ ಪೇಪರ್ ಅದು. ಅಪ್ಪಿಕೋ ಚಳವಳಿ ನೇತೃತ್ವವನ್ನು ಯಾರು ವಹಿಸಿಕೊಂಡಿದ್ದಾರೆ? ಸರಿ ಯಾವ್ದು ಉತ್ತರ? ಪಾಂಡುರಂಗ ಹೆಗಡೆ ರೇಟ್ ಅಂತ. ಪಾಂಡುರಂಗ ಹೆಗಡೆ. ಓಕೆನಾ? ಹೊಸಕ್ಕಿಂತ ರೈಟ್ ಮಾಡೋಣ. ಪೋಲಿಂದೆಲ್ಲ ಮುಗಿಸಿ ಆಮೇಲೆ ತಯಾರು ಮಾಡೋಣ ಲಾಸ್ಟಿಗೆ. ಗಣಿತ ವಿಷಯದಲ್ಲಿ ಅಬೇಲ್ ಪರಿಶೋಧಕ ಪ್ರಶಸ್ತಿ ಬ್ಯಾಡ್ರಿ, ಕರೆಂಟ್ ಅಫೇರ್ಸ್. IPSಗೆ ಕಿರಣ್ ಬೇಡಿ ಅವರು ಯಾವ ರಾಜ್ಯದ ಒಂದು ಇದಾಗಿದ್ದಾರೆ? ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದರು. ಭಾರತ ದೇಶದ ಮೊಟ್ಟ ಮೊದಲ IPS ಅಧಿಕಾರಿ ಅವರು. ಕಿರಣ್ ಬೇಡಿ ಅವರು ಯಾವ ರಾಜ್ಯದ? ಓಕೆನಾ? ಲೆಫ್ಟಿನೆಂಟ್ ಗವರ್ನರ್ ಆಗಿದ್ರು. ಸರಿ ಯಾವ್ದು ಉತ್ತರ? ಪುದುಚೇರಿ ರೇಟ್ ಅಂತಾರೆ. ಪುದುಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ರು. ಓಕೆನಾ? ನೆಕ್ಸ್ಟ್, ATM ನಿಂದ ಕಾರ್ಡ್ ಇಲ್ಲದೆ ನಗದು ಹಣ ಪಡೆಯಲು ಯಾವ ಬ್ಯಾಂಕು ಯುನೋ ಕ್ಯಾಶ್ ಅನ್ನು ಇದು ಮಾಡ್ಯಾರ? ಯುನೋ ಕ್ಯಾಶ್ ಐತಲ್ರಿ, ಅದು ಯಾವುದಕ್ಕೆ ಸಂಬಂಧಿಸಿದೆ? ಯುನೋ ಕ್ಯಾಶ್. ಎಕ್ಸಲೆಂಟ್, ಸೂಪರ್, ಮಾರ್ಲಸ್, ಗಿಚ್ಚಿ ಗಿಚ್ಚಿ. ಇದಕ್ಕೆ ಸರಿ ಯಾವ್ದು ಉತ್ತರ? ಯುನೋ ಕ್ಯಾಶ್ ಕೇಳಿದಪ್ಪ ಅಂದ್ರೆ SBI ಅಂತ ಕೃಷಿ ಹಾಕಿ. SBI ಇದಕ್ಕೆ ಸರಿ ಯಾವ್ದು ಉತ್ತರ? ಓಕೆನಾ? ಹಾಗಾದ್ರೆ ಈ ಕೆಳಗಿನವುಗಳಲ್ಲಿ ಚುನಾವಣೆ ಬಾಂಡ್ಗಳನ್ನ ಯಾರು ಬಿಡುಗಡೆ ಮಾಡಿದ್ದಾರೆ? ಇಂಪಾರ್ಟೆಂಟ್ ಐತಿ ಮಾತು. ಚುನಾವಣೆ ಬಾಂಡ್ಗಳನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಯಾರು? ಗೊತ್ತಿರಬೇಕು. ಚುನಾವಣೆ ಬಾಂಡ್ಗಳನ್ನು ಈ ಕೆಳಗಿನವುಗಳಲ್ಲಿ ಯಾರು ಬಿಡುಗಡೆ ಮಾಡ್ಯಾರ? ನೀವು ಚುಪ್ಪರ್, ನಿಮ್ಮ ಆನ್ಸರ್ ಚುಪ್ಪರ್. ಇದಕ್ಕೆ ಸರಿ ಯಾವ್ದು ಉತ್ತರ? ಸೇಮ್ ಇವರೇ ನೋಡಿ, SBI ಎಲೆಕ್ಟ್ರಿಕಲ್ ಬಾಂಡ್ಗಳಂತ ಕರೀತಾರೆ. ಇದು ಬ್ಯಾಡ್ರಿ, ಕರೆಂಟ್ ಅಫೇರ್ಸ್. ಒಂದೇ ಲಿಂಗದ ಲಗ್ನ ಸಂಬಂಧವನ್ನು ಮಾಡಿರ್ತಕ್ಕಂಥ ವಿಶ್ವದ ಮೊದಲ ದೇಶ ಯಾವ್ದು? ಒಂದೇ ಲಿಂಗಾಣ ಅಂದ್ರೆ ಗೊತ್ತದಲ್ಲ, ಲೈಂಗಿಕ ಅಲ್ಪಸಂಖ್ಯಾತರು ಒಂದೇ ಲಿಂಗಾಣದಲ್ಲಿ ಲಗ್ನ ಸಂಬಂಧ. ಸೂಪರ್, ಮಾರ್ವಲಸ್. ಇದಕ್ಕೆ ಸರಿ ಯಾವ್ದು ಉತ್ತರ? ತೈವಾನ್ ದೇಶ ರೇಟ್ ಅಂತಾರೆ. ತೈವಾನ್ ಅಂತ ಕೃಷಿ ಕರೀತಾರೆ. ಸೊ ಓದಿಕೆರೆ. 2023ರ ICC ಕ್ರಿಕೆಟ್ ವಿಶ್ವಕಪ್ ಅನ್ನು ಎಲ್ಲಿ ನಡೆಸಲಾಯಿತು? 2023ರಲ್ಲಿ ICC ಕ್ರಿಕೆಟ್ ವಿಶ್ವಕಪ್ ಅಂತ ಕರೀತಾರೆ. ಅದನ್ನು ರೀಸೆಂಟ್ ಆಗಿ ನಡೆಸಲಾಯಿತು. ಕೇಳಿರ್ತಕ್ಕಂಥ ಪ್ರಶ್ನೆ ಇದು. 2023ರಲ್ಲಿ ICC ಕ್ರಿಕೆಟ್ ವಿಶ್ವಕಪ್ ಅನ್ನು ಎಲ್ಲಿ ನಡೆಸಲಾಯಿತು ಅಂತ ಕೇಳೋಣ. ಸೂಪರ್. ಚೆಕ್ ದ ಇಂಡಿಯಾ ಭಾರತ ದೇಶದಲ್ಲಿ ನಡೆಸಲಾಯಿತು ನೋಡಿ. ಭಾರತ ದೇಶ ರೇಟ್ ಅಂತಾರ. ಮೋಹಿನಿ ಅಟ್ಟಂ ಇದು ಯಾವ ರಾಜ್ಯದ ಪ್ರಮುಖ ನೃತ್ಯವಾಗಿದೆ? ಗೊತ್ತಿರಬೇಕು. ಈ ಕೆಳಗಿನವುಗಳಲ್ಲಿ ಮೋಹಿನಿ ಅಟ್ಟಂ ಅಂತ ಕರೀತಾರೆ. ಕೇರಳ, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ತಮಿಳುನಾಡು. ಇದು ಯಾವ ರಾಜ್ಯದ ಪ್ರಮುಖ ನೃತ್ಯವಾಗಿದೆ? ಸರಿ ಯಾವ್ದು ಉತ್ತರ? ಕೇರಳ ರಾಜ್ಯ ರೇಟ್ ಅಂತಾರೆ. ಕೇರಳ ರಾಜ್ಯ. ಓಕೆನಾ? ಹಾಗಾದ್ರೆ ಈ ಕೆಳಗಿನವುಗಳಲ್ಲಿ ಅಟ್ಟುಕಲ್ ಪೊಂಗಲ್ ಇದು ಯಾವ ರಾಜ್ಯದ ನೃತ್ಯವಾಗಿದೆ? ಕೇಳೋಣ ಎಕ್ಸಾಮ್ ಆಗಿದೆ. ಅಟ್ಟುಕಲ್ ಪೊಂಗಲ್ ಅಂತ ಕರೀತಾರೆ. ಅಟ್ಟುಕಲ್ ಪೊಂಗಲ್. ಅಟ್ಟುಕಲ್ ಪೊಂಗಲ್ ಎನ್ನುವುದು ಯಾವ ರಾಜ್ಯದ ನೃತ್ಯವಾಗಿದೆ?
ಸೂಪರ್ ಮಾರ್ವಲಸ್, ನೀಟಾಗಿ ಹೇಳಕ ಬಿಲ್ಡಿಂಗ್. ಇದಕ್ಕೆ ಸರಿಯಾದ ಉತ್ತರ ಅಟ್ಟುಕಲ್ ಪೊಂಗಲ್ ಕೇಳಿದ್ರೆ ಕೇರಳ ರಾಜ್ಯ ರೀ. ಬರೇ ಪೊಂಗಲ್ ಅಂತ ಕರೀತಾರೆ. ಪೊಂಗಲ್ ಇದು ಯಾವ ರಾಜ್ಯದ ನೃತ್ಯವಾಗಿದೆ? ಪೊಂಗಲ್ ಎನ್ನುವುದು ಯಾವ ರಾಜ್ಯದ ನೃತ್ಯವಾಗಿದೆ? ಪೊಂಗಲ್ ಎನ್ನುವುದು ಯಾವ ರಾಜ್ಯದ ನೃತ್ಯ? ಮಾರ್ವಲಸ್, ಇದಕ್ಕೆ ಸರಿಯಾದ ಉತ್ತರ ತಮಿಳುನಾಡು ರಾಜ್ಯ. ಇದಕ್ಕೆ ಸರಿಯಾದ ಉತ್ತರ ತಮಿಳುನಾಡು ಅಂತ ಕರೀತಾರೆ. ದಕ್ಷಿಣ ತೀರದ ರೈಲ್ವೆ ಜೋನ್ ಇದರ ಮುಖ್ಯ ಕಚೇರಿ ಕಂಡುಬರೋದಲ್ಲಿ? ದಕ್ಷಿಣ ತೀರದ ರೈಲ್ವೆ ಜೋನ್ನ ಮುಖ್ಯ ಕಚೇರಿ ಕಂಡುಬರೋದು ಪಟ್ಟಂತ ಹಾಕ್ಬೇಕು. ವೆರಿ ಗುಡ್, ಸೂಪರ್, ನೀಟಾಗಿ ಅಳ್ಳಕ ಬಿಲ್ಡಿಂಗ್. ಇದಕ್ಕೆ ಸರಿಯಾದ ಉತ್ತರ ವಿಶಾಖಪಟ್ಟಣ ರೇಟ್ ಅಂತ ನೋಡಿ, ವಿಶಾಖಪಟ್ಟಣ ಅಂತ ಕರೀತಾರೆ. ನೈಋತ್ಯ ರೈಲ್ವೆ ವಲಯ ಅದರ ಕೇಂದ್ರ ಕಚೇರಿ ಕಂಡುಬರೋದಲ್ಲಿ? ಇವೆಲ್ಲ ಕೇಳೋಣ ಎಕ್ಸಾಮ್ಗೆ. ಈ ಕೆಳಗಿನವುಗಳಲ್ಲಿ ನೈಋತ್ಯ ರೈಲ್ವೆ ವಲಯ, ನೈಋತ್ಯ ರೈಲ್ವೆ ವಲಯ, ನೈಋತ್ಯ ರೈಲ್ವೆ ವಲಯ ಕಚೇರಿ ಕಂಡು ಬರತಕ್ಕಂಥದ್ದು ಯಾವ ಊರಿನ? ಸೂಪರ್, ಎಕ್ಸಲೆಂಟ್, ಮಾರ್ವಲಸ್. ಇದಕ್ಕೆ ಸರಿಯಾದ ಉತ್ತರ ಹುಬ್ಬಳ್ಳಿಯಲ್ಲಿ ಕಂಡು ಬರುತ್ತದೆ. ನೈಋತ್ಯ ರೈಲ್ವೆ ವಲಯ ಕೇಳಿದ್ರೆ ಹುಬ್ಬಳ್ಳಿ ಅಂತ ಹಾಕಿ. ಇತ್ತೀಚೆಗೆ ಮಲ್ಟಿ ಮಾಡೆಲ್ ಲಾಜಿಸ್ಟಿಕಲ್ ಪಾರ್ಕ್ ಅನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ಸೊ ಗೊತ್ತಿಲ್ವಲ್ಲ, ಮಲ್ಟಿ ಮಾಡಲ್ ಲಾಜಿಸ್ಟಿಕಲ್ ಪಾರ್ಕ್ ಅಂತ ಕರೀತಾರೆ. ಲಾಜಿಸ್ಟಿಕಲ್ ಪಾರ್ಕ್ ಅನ್ನು ಈ ಕೆಳಗಿನ ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ? ಸರಿಯಾದ ಉತ್ತರ ಚೆನ್ನೈ ರೇಟ್ ಅಂತ ನೋಡಿ, ಚೆನ್ನೈದಲ್ಲಿ. ಓಕೆನಾ? ನೀರಿನೊಳಗೆ ಮೆಟ್ರೋ ಸುರಂಗವನ್ನ ಈ ಕೆಳಗಿನ ಯಾವ ನಗರದಲ್ಲಿ ಹಾಕಲಾಗಿದೆ? ಕರೆಕ್ಟ್ ಕೇಳಿ. ನೀರಿನೊಳಗೆ ಮೆಟ್ರೋ ಸುರಂಗ ಅಂತ ಕರೀತಾರೆ. ನೀರಿನೊಳಗೆ ಮೆಟ್ರೋ ಸುರಂಗವನ್ನು ಈ ಕೆಳಗಿನ ಯಾವ ನಗರದಲ್ಲಿ ಹಾಕಲಾಗಿದೆ? ಚಕ್ ಚಕ್ ಚಕ ಚಕ್ ಅಂತ. ನೀರಿನೊಳಗೆ ಮೆಟ್ರೋ ಸುರಂಗ. ಸೂಪರ್, ಮಾರ್ವಲಸ್. ಇದಕ್ಕೆ ಸರಿಯಾದ ಉತ್ತರ ಕೋಲ್ಕತ್ತಾ ಅಂತ ಒಂದು ಕೃಷಿ ಕರೀತಾರೆ. ಯಾವ ನಗರವನ್ನು ಸಿಟಿ ಆಫ್ ಜಾಯ್ ಎಂದು ಕೂಡ ಕರೆಯುತ್ತಾರೆ? ಈ ಕೆಳಗಿನ ಯಾವ ನಗರವನ್ನು ಸಿಟಿ ಆಫ್ ಜಾಯ್ ಅಂತ ಕರೀತಾರೆ? ಇಂಪಾರ್ಟೆಂಟ್ ಇದು. ಸಿಟಿ ಆಫ್ ಜಾಯ್ ಎಂದು ಕರೀತಕ್ಕಂಥ ಪ್ರಮುಖ ನಗರ ಯಾವುದು? ಸಿಟಿ ಆಫ್ ಜಾಯ್ ಎಂದು ಕರೀತಕ್ಕಂಥ ಪ್ರಮುಖ ನಗರ. ಎಕ್ಸಲೆಂಟ್, ಮಾರ್ವಲಸ್, ಗಿಚ್ಚಿ. ಇದಕ್ಕೆ ಸರಿಯಾದ ಉತ್ತರ ಕೋಲ್ಕತ್ತಾ ರೇಟ್ ಅಂತ ನೋಡಿ, ಕೋಲ್ಕತ್ತಾ ನಗರವನ್ನು ಕರೀತಾರೆ. ರ್ಯಾಪಿಡ್, ಅದು ಕ್ಯಾಪಿಡ್ ಆಗ್ಯದ. ರ್ಯಾಪಿಡ್ ಆಕ್ಷನ್ಸ್ ಫೋರ್ಸ್ RPF ಅಂತ ಬರ್ತದ. ಅದು ಯಾವುದರ ವಿಶೇಷ ಅಸಾಧಾರಣ ಒಂದು ಭಾಗವಾಗಿದೆ? ರ್ಯಾಪಿಡ್ ಆಕ್ಷನ್ಸ್ ಫೋರ್ಸ್ ಎನ್ನುವುದು ಯಾವುದರ ಒಂದು ಭಾಗ? ಪೋಲ್ ಕೊಡ್ತೇನೆ, ತಡ್ಕೋಬೇಕು, ಒಂಚೂರು ಪಡ್ಕೋಬೇಕು. ರ್ಯಾಪಿಡ್ ಆಕ್ಷನ್ಸ್ ಫೋರ್ಸ್ ಇದು ಪ್ರಮುಖವಾಗಿ ಯಾವುದರ ಒಂದು ಭಾಗವಾಗಿದೆ? ಬರ್ಬೋದು, ಬರದೇ ಇರಬಹುದು, ಬಟ್ ಇಂಪಾರ್ಟೆಂಟ್, ಓದ್ಕೋಬೇಕು. ವೆರಿ ಗುಡ್. ಇದಕ್ಕೆ ಸರಿಯಾದ ಉತ್ತರ CRPF ಅಂತ ಕರೀತಾರೆ. CRPF. ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಕಂಡು ಬರತಕ್ಕಂಥ ಒಂದು ಮಿಲಿಟರಿ ಸೈನ್ಯ ಯಾವುದು? ಭಾರತ ಮತ್ತು ಪಾಕಿಸ್ತಾನ ದೇಶ ಅಂತ ಕರೀತಾರಲ್ಲಿ. ಭಾರತ ಮತ್ತು ಪಾಕಿಸ್ತಾನ ದೇಶದ ಮಧ್ಯದಲ್ಲಿ ಕಂಡು ಬರತಕ್ಕಂಥ ಪ್ರಮುಖ ಮಿಲಿಟರಿ ಸೈನ್ಯ ಯಾವುದು? ಪ್ರಮುಖ ಮಿಲಿಟರಿ ಸೈನ್ಯ. ವೆರಿ ಗುಡ್, ಸೂಪರ್. ಇದಕ್ಕೆ ಸರಿಯಾದ ಉತ್ತರ BSF ಅಂತ ಕರೀತಾರೆ. ಅದೇ ರೀತಿಯಾಗಿ ಭಾರತ ಮತ್ತು ಚೀನಾದ ಮಧ್ಯದಲ್ಲಿ ಕಂಡು ಬರತಕ್ಕಂಥ ಮಿಲಿಟರಿ ಸೈನ್ಯ ಯಾವುದು? ಈ ಕೆಳಗಿನವುಗಳಲ್ಲಿ ಭಾರತ ಮತ್ತು ಚೀನಾ ಮಧ್ಯದಲ್ಲಿ ಕಂಡು ಬರತಕ್ಕಂಥ ಮಿಲಿಟರಿ ಸೈನ್ಯ. ಭಾರತ ದೇಶ ಮತ್ತು ಚೀನಾ ದೇಶದ ಮಧ್ಯದಲ್ಲಿ ಕಂಡು ಬರತಕ್ಕಂಥ ಮಿಲಿಟರಿ ಸೈನ್ಯ. ವೆರಿ ಗುಡ್, ಸೂಪರ್. ಇದಕ್ಕೆ ಸರಿಯಾದ ಉತ್ತರ ITBP ಅಂತ ಕರೀತಾರೆ. ITBP ಇದಕ್ಕೆ ಸರಿಯಾದ ಉತ್ತರ. ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದರ ನಿರ್ದೇಶಕರು ಬಿಡ್ರಿ, ಅವಾಗ ಪ್ರೆಸೆಂಟ್ ಯಾರಾದ್ರೂ ಅದನ್ನ ನೋಡ್ಕೆ ಬಿಡ್ಬೇಡ್ರಿ ಅಷ್ಟೇ. ಬೇರ್ಶೀಟ್ ಇದು ಯಾವ ದೇಶದಿಂದ ಆರಿಸಿದ ಮೂನ್ ಲ್ಯಾಂಡರ್ ಆಗಿದೆ? ಬೇರ್ಶೀಟ್ ಅಂತ ಬರ್ತದೆ, ಯಾವ ದೇಶದ? ತಪ್ಪೋಲು ಬರ್ತದೆ. ಬೇರ್ಶೀಟ್ ಎನ್ನುವುದು ಯಾವ ದೇಶದ ಒಂದು ಆರಿಸಿರ್ತಕ್ಕಂಥ ಒಂದು ಮೂನ್ ಲ್ಯಾಂಡರ್ ನೋಡಿದ, ಆರಿಸಿರ್ತಕ್ಕಂಥ ಒಂದು ಮೂನ್ ಲ್ಯಾಂಡರ್ ಆಗಿದೆ ಬೇರ್ಶೀಟ್ ಎನ್ನುವುದು. ಭಾರತ, UK, ಇಸ್ರೇಲ್, ಉತ್ತರ ಕೊರಿಯಾ. ವೆರಿ ಗುಡ್, ಸೂಪರ್. ಇದಕ್ಕೆ ಸರಿ ಯಾವ್ದು ಉತ್ತರ? ಇಸ್ರೇಲ್ ದೇಶ ಅಂತ ಕರೀತಾನೆ. ಇಸ್ರೇಲ್ ದೇಶ ರೈಟ್ ಅಂತಾರ, ಬಿಡ್ಬೇಡ್ರ ಅಷ್ಟೇ. ಹಾಗಾದ್ರೆ ಈ ಕೆಳಗಿನವುಗಳಲ್ಲಿ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಅನ್ನು ಇಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ 2025ರಾಗ. ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್, ಕರೆಕ್ಟ್ ಕೇಳಿ. ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಅನ್ನು ಎಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ? ವೆರಿ ಗುಡ್, ಸೂಪರ್. ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಎಲ್ಲಿ ಸರ್ ಅಂತ ಕೇಳಿದ್ರೆ ಭಾರತ ದೇಶದಲ್ಲಿ. ಅದೇ ರೀತಿಯಾಗಿ ಖೋಖೋ ವಿಶ್ವಕಪ್ ಅನ್ನು ಎಲ್ಲಿ ನಡೆಸಬೇಕಂತ ಮಾಡ್ರ? ಈ ಕೆಳಗಿನ ಯಾವ ನಗರದಲ್ಲಿ ಇಲ್ಲಿ ಖೋಖೋ ವಿಶ್ವಕಪ್ ಅಂತ ಕರೀತಾರೆ? ಖೋಖೋ ವಿಶ್ವಕಪ್ ಇದನ್ನು ನಡೆಸಲು ಉದ್ದೇಶಿಸಲಾಗಿದೆ. ಸೂಪರ್, ಮಾರ್ವಲಸ್, ಗಿಚ್ಚಿ. ಇದಕ್ಕೆ ಸರಿಯಾದ ಉತ್ತರ ಖೋಖೋ ವಿಶ್ವಕಪ್ ಕೇಳಿದಪ್ಪ ಅಂದ್ರೆ ಭಾರತ ದೇಶ. ಗೆದ್ದಿರತಕ್ಕಂಥವ್ರು ಸಮಿತಿಗೆ ಭಾರತ ದೇಶ. ಕಾರಾಗೃಹದಲ್ಲಿ ಯಾವ ಸ್ವತಂತ್ರ ಹೋರಾಟಗಾರರ ಅನ್ನ ಸತ್ಯಾಗ್ರಹ ಮಾಡಿ ಮೃತಪಟ್ಟನ? ಅಂದ್ರೆ ಉಪವಾಸ ಸತ್ಯಾಗ್ರಹ ಮಾಡಿ ಕೇಶಿ ಮೊದಲ ಬಾರಿಗೆ ಮರಣ ಹೊಂದಿರತಕ್ಕಂಥ ಸ್ವತಂತ್ರ ಹೋರಾಟಗಾರ.
ಈ ಕೆಳಗಿನವುಗಳಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿ ಮರಣ ಹೊಂದಿರತಕ್ಕಂಥ ಪ್ರಮುಖ ಸ್ವತಂತ್ರ ಹೋರಾಟಗಾರ. ಉಪವಾಸ ಸತ್ಯಾಗ್ರಹ ಮಾಡಿ ಮರಣ ಹೊಂದಿರತಕ್ಕಂಥ ಪ್ರಮುಖ ಸ್ವತಂತ್ರ ಹೋರಾಟಗಾರ. ವೆರಿ ಗುಡ್. ಜತಿನ್ ದಾಸ್ ಇದಕ್ಕೆ ಸರಿಯಾದ ಉತ್ತರ. ಜತಿನ್ ದಾಸ್ ಅಂತ ಕರೀತಾರೆ. ಸಚಿವ ಸಂಪುಟದ ರಾಯಭಾರಿಗಳು ಕ್ಯಾಬಿನೆಟ್ ಮಿಷನ್ ಭಾರತಕ್ಕೆ ಬಂದಿದ್ದು ಯಾವ ವರ್ಷದಲ್ಲಿ? ಇಲ್ಲಿ ಕ್ಯಾಬಿನೆಟ್ ಮಿಷನ್ ಅಂತ ಐತಲ್ರಿ, ಅದು ಭಾರತಕ್ಕೆ ಬಂದಿದ್ದು ಯಾವ ವರ್ಷದಲ್ಲಿ? ಕ್ಯಾಬಿನೆಟ್ ಮಿಷನ್ ಪ್ರಮುಖವಾಗಿ ಭಾರತಕ್ಕೆ ಬಂದಿರತಕ್ಕಂಥ ವರ್ಷ. ಸೂಪರ್, ಎಕ್ಸಲೆಂಟ್, ಮಾರ್ಲೆಸ್, ಗಿಚ್ಚಿ. ಕ್ಯಾಬಿನೆಟ್ ಮಿಷನ್ ಭಾರತಕ್ಕೆ ಬಂದಿರತಕ್ಕಂಥದ್ದು ಯಾವಾಗ ಸರ್ ಅಂದ್ರೆ 1946 ಬರ್ತದೆ ಭಾರತಕ್ಕೆ. 1946 ಓಕೆನಾ. ಸೊ ಗೊತ್ತಿಲ್ಲ. ಇದಾದ್ಮೇಲೆ ಏನಾಗ್ತದೆ ಸರ್ ಅಂತ ಕೇಳಿದ್ರೆ ನಮ್ಮ ಭಾರತ ದೇಶದ ಸಂವಿಧಾನ ರಚನೆ ಆಗ್ತದ, ಹೌದಲ್ಲ. ನೆಕ್ಸ್ಟ್, ಯಾರು ಸಪ್ತಾಂಗ ಥಿಯರಿ ಆಫ್ ಸ್ಟೇಟ್ ಅನ್ನು ಪ್ರತಿಪಾದಿಸಿದ್ದಾರೆ? ಸಪ್ತಾಂಗ ಥಿಯರಿ ಆಫ್ ಸ್ಟೇಟ್ ಅನ್ನು ಪ್ರತಿಪಾದಿಸಿರ್ತಕ್ಕಂಥ ಓಕೆ, ಇದೊಂದು ಹಾಕಿ ಥಿಯರಿ ಕ್ಲಾಸ್ ಮಾಡೋಣ. ಸಪ್ತಾಂಗ ಥಿಯರಿ ಆಫ್ ಸ್ಟೇಟ್ ಅಂತ ಕರೀತಾರೆ. ಇದನ್ನು ಪ್ರತಿಪಾದಿಸಿರ್ತಕ್ಕಂಥವ್ರು ಯಾರು? ಗೊತ್ತಿರ್ಬೇಕು. ವೆರಿ ಗುಡ್. ಕೌಟಿಲ್ಯನ ಅರ್ಥಶಾಸ್ತ್ರ ಅಂತ ಕರೀತಾರೆ. ಕೌಟಿಲ್ಯನ ಅರ್ಥಶಾಸ್ತ್ರ ಇದಕ್ಕೆ ಸರಿಯಾದ ಉತ್ತರ. ಹಾಗಾದ್ರೆ ಈ ಕೆಳಗಿನವುಗಳಲ್ಲಿ ಮೌರ್ಯ ಸಾಮ್ರಾಜ್ಯದ ರಾಜಕೀಯ ಜೀವನದ ಬಗ್ಗೆ ಹೇಳ್ತಕ್ಕಂಥ ಪ್ರಮುಖ ಕೃತಿ ಯಾವುದು? ಮೌರ್ಯ ಸಾಮ್ರಾಜ್ಯದ ರಾಜಕೀಯದ ಬಗ್ಗೆ ತಿಳಿಸ್ತದೆ. ಮೌರ್ಯ ಸಾಮ್ರಾಜ್ಯದ ರಾಜಕೀಯದ ಬಗ್ಗೆ ತಿಳಿಸ್ತಕ್ಕಂಥ ಪ್ರಮುಖ ಕೃತಿ ಕೌಟಿಲ್ಯನ ಅರ್ಥಶಾಸ್ತ್ರ ಇದಕ್ಕೆ ಸರಿಯಾದ ಉತ್ತರ. ಓಕೆನಾ. ಬುದ್ಧನ ಜೀವನ ಚರಿತ್ರೆ ಬಗ್ಗೆ ಹೇಳ್ತಕ್ಕಂಥ ಪ್ರಮುಖ ಕೃತಿ ಯಾವ್ದ್ರೆ? ಈ ಕೆಳಗಿನ ಯಾವ ಕೃತಿಯು ಬುದ್ಧರವರ ಜೀವನ ಚರಿತ್ರೆ, ಬುದ್ಧರವರ ಜೀವನ ಚರಿತ್ರೆ ಅಂತ ಕರೀತಾರೆ, ಜೀವನ ಚರಿತ್ರೆ, ಇದರ ಬಗ್ಗೆ ತಿಳಿಸ್ತಕ್ಕಂಥ ಪ್ರಮುಖ ಕೃತಿ ಯಾವ್ದ್ರೆ? ಬುದ್ಧರವರ ಜೀವನ ಚರಿತ್ರೆ ಬಗ್ಗೆ ಹೇಳ್ತಕ್ಕಂಥ ಪ್ರಮುಖ ಕೃತಿ. ಎಕ್ಸಲೆಂಟ್, ಸೂಪರ್. ಇದಕ್ಕೆ ಸರಿ ಯಾವ್ದು ಉತ್ತರ? ಅಶ್ವಘೋಷನ ಬುದ್ಧ ಚರಿತ್ರೆ ಅಂತ ಕರೀತಾರೆ. ಓಕೆನಾ. ಕಾಶ್ಮೀರದ ಚರಿತ್ರೆ ಬಗ್ಗೆ ಹೇಳ್ತಕ್ಕಂಥ ಪ್ರಮುಖ ಕೃತಿ ಯಾವುದು? ಇದರೊಳಗೆ ಕಾಶ್ಮೀರದ ಚರಿತ್ರೆ ಅಂತ ಕರೀತಾರೆ. ಕರೆಕ್ಟ್ ಕೇಳಿ. ಕಾಶ್ಮೀರದ ಚರಿತ್ರೆ ಬಗ್ಗೆ ಹೇಳ್ತಕ್ಕಂಥ ಪ್ರಮುಖ ಕೃತಿ ಯಾವುದು? ಕಾಶ್ಮೀರದ ಚರಿತ್ರೆ. ಎಕ್ಸಲೆಂಟ್. ಇದಕ್ಕೆ ಸರಿ ಯಾವ್ದು ಉತ್ತರ? ಕಲ್ಯಾಣ ರಾಜ್ಯ ತರಂಗಿಣಿ ಅಂತ ಕರೀತಾರೆ. ಹರ್ಷವರ್ಧನ್ ರವರ ಒಂದು ಸಾಧನೆ ಬಗ್ಗೆ ಹೇಳ್ತಕ್ಕಂಥ ಕೃತಿ ಯಾವ್ದ್ರೆ? ಈ ಕೆಳಗಿನವುಗಳಲ್ಲಿ ಇಲ್ಲಿ ಹರ್ಷವರ್ಧನ್ ಅಂತ ಕರೀತಾರೆ. ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಕೇಶಿ, ಬಾಣಭಟ್ಟನ ಹರ್ಷ ಚರಿತ್ರೆ ರೇಟ್ ಅಂತಾರ. ಓಕೆನಾ. ಇಷ್ಟು ಸಾಕು. ಇವಾಗ ಒಂಚೂರು ಗ್ರಹಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಲ್ಲ, ಅದನ್ನ ಕಂಟಿನ್ಯೂ ಮಾಡೋಣ. ಗ್ರಹಗಳು ನಿನ್ನೆ ಎಲ್ಲಿ ಮುಗಿದಿತ್ತು? ಗುರುಗ್ರಹ ಮುಗಿದಿತ್ರಿ. ಇವಾಗ ನೆಕ್ಸ್ಟ್ ಏನ್ ಹೇಳ್ಬೇಕಾಗಿತ್ತು ಅಂದ್ರೆ ಶನಿ ಗ್ರಹ ಹೇಳ್ಬೇಕಾಗಿತ್ತು. ಸೊ ಅದನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಅದಕ್ಕಿಂತ ಮುಂಚೆಗೆ ಒಂಚೂರು ಲೀಡರ್ ಬೋರ್ಡ್ ತೋರಿಸ್ಬಿಡ್ತಾನೆ. ಕಾಣಕತ್ತದ್ರಿ? ಓಕೆ, ಒಂದು ನಿಮಿಷ ಹೇಳ್ತೇನೆ, ಹೆಸರುಗಳನ್ನು ಹೇಳ್ತೇನೆ. ಓಕೆ, 63ಕ್ಕೆ 60 ಅಲೋನ್ ಪ್ರಥಮ ಸ್ಥಾನ, ಟೈಪಿಕಲ್ ಕನ್ನಡಿಯ ದ್ವಿತೀಯ ಸ್ಥಾನ, ಲೋನಿ ತೃತೀಯ ಸ್ಥಾನ. ಶುಭಾಗಲಿ. ಆಶಾ ಪಾಟೀಲ್, ಶಂಕರಯ್ಯ, ಸುನೀತಾ ಪೂಜಾರ್ ಎಷ್ಟು ದಿನ ಟಾಪಲ್ಲಿದ್ರಿ? ಇವರು ಕೂಡ ನಮ್ಮ ಕಡೆಯಿಂದ ಮತ್ತು ನಿಮ್ಮ ಕಡೆಯಿಂದ ಶುಭಾಗಲಿ. ಸರ್ ಕಮೆಂಟ್ ಬಾಕ್ಸ್ ಆನ್ ಮಾಡಲ್ಲ. ಮತ್ತೆ ಇವ್ರು ಹೆಂಗೆ ಹಾಕಿದ್ರಿ? ಓಕೆ, ನೀವು ಕರೆಕ್ಟಾಗಿ ಹಾಕಿದ್ರಲ್ಲ, ಅವ್ರಿಗೆ ಹಾಕಿದ್ರೆ ತಾನೆ. ಸೊ ಹಾಗಾಗಿ ನೀವು ಕೆಲವು 2-3 ದಿನ ಅಡ್ಜಸ್ಟ್ ಆಗ್ಬೇಕು. ನೀವು ಕಮೆಂಟ್ ಬಾಕ್ಸ್ ಆನ್ ಅಲ್ಲ, ನೀವು ಹಿಂದಕ್ಕೆ ಹೋಗಿ ಮುಂದಕ್ಕೆ ಬಂದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಕ್ಲಾಸ್ ಸ್ಟಾರ್ಟ್ ಆದಾಗಲಿಂದ ಮುಗಿಯೋವರೆಗೂ ಹಂಗೆ ಹೇಳ್ಬೇಕು. ಓಕೆನಾ. ಪೋಲ್ ಆನ್ ಮಾಡಿದ್ಮೇಲೆ ಮತ್ತೆ ತೆಗಿಬೇಡ್ರಿ, ಹಿಂದಕ್ಕೆ ಹೋಗ್ಬೇಡ್ರಿ. ಫೋನ್ ಬಂತು, ನಮ್ಮ ಅಪ್ಪ ಫೋನ್ ಮಾಡಿದ, ನಮ್ಮ ತಂಗಿ ಫೋನ್ ಮಾಡಿಲ್ಲ, ಬ್ಯಾಡ್ರಿ. ಅರ್ಥ ಐತ್ರಿ? ಕ್ಲಾಸ್ನಾಗ ರೀ. ಅದನ್ನೇ ಹೇಳ್ತಾ ಇರೋದು, ಫೋನ್ ಎತ್ತಕ್ಕೆ ಹೋಗ್ಬಿಡ್ರಿ ಅಂತ. ಕಟ್ ಆಗುತ್ತೆ. ಯಾರು ಈಗ ಎಕ್ಸಾಮ್ ಅಲ್ಲೇ ಫೋನಾಗ ಮಾತಾಡಿ ನೋಡೋಣ. ನಮ್ಮ ಫ್ರೆಂಡ್ ಫೋನ್ ಮಾಡ್ಯಾನ, ಆಮೇಲೆ ಬಂದು ಬರಿತೇನಂತ. ಸೊ ಡಿಸಿಪ್ಲಿನ್ ಇರಲಿ. ಅಂಕಿದ್ರಾಗ ತಲೆಗೆ ಓಡ್ತದೆ, ಏಕಾಗ್ರತೆ ಇರ್ತದೆ. ಓಕೆನಾ. ಯಾರಿಗೆ ಹೇಳ್ಬಿಡ್ರಿ, ಎಲ್ಲರಿಗೂ ಹೇಳ್ಬಿಡ್ರಿ, ಫೋನ್ ಮಾಡ್ಕೊಬಿಡ್ರಿ ನನಗೆ ಅಂತ, ಕ್ಲಾಸ್ ಐತೆ. ಡನ್. ಆಯ್ತು, ಈ ತೇರಿ ಮಾಡೋಣ್ರಿ. ಯಾಕಂದ್ರೆ ಈ ಪೋಲು ಬೇಡ ಸರ್, ತೇರಿ ಮಾಡಿಬಿಡಮ್ ಡೈಲಿ ಅಂದ್ರೆ ಹಂಗೆ ಮಾಡೋಣ. ನಿಮಗೆ ಪೋಲು ಬೇಕು, ಕ್ಲಾಸು ಬೇಕಂದ್ರೆ ಮತ್ತೆ ನಾನು ಏನು ಮಾಡಬೇಕು ಅದು ಮಾಡ್ತಾ ಇದ್ದೆ. ಓಕೆನಾ. ಆಯ್ತು ನೋಡಿ, ಇಲ್ಲಿ ಶನಿಗ್ರಹ ಅಂತ ಬರ್ತದ್ರಿ.
ಈ ಶನಿ ಗ್ರಹ ಐತಲ್ರಿ, ಇದು ಸೌರಮಂಡಲದಲ್ಲಿ 2ನೇ ಅತ್ಯಂತ ದೊಡ್ಡ ಗ್ರಹ ನೋಡಿ. ಸೌರಮಂಡಲದಲ್ಲಿ 2ನೇ ಅತ್ಯಂತ ದೊಡ್ಡ ಗ್ರಹ ಯಾವುದು ಸರ್ ಅಂತ ಕೇಳಿದ್ರೆ ಈ ಶನಿ ಗ್ರಹ ರೈಟ್ ಅಂತ. 2ನೇ ಅತ್ಯಂತ ದೊಡ್ಡ ಗ್ರಹ ಶನಿ ಗ್ರಹವಾಗಿದೆ. ಅಂದ್ರೆ ಸೌರಮಂಡಲದಲ್ಲಿ ಅತಿ ದೊಡ್ಡ ಗ್ರಹ ಯಾವುದು ಅಂತ ಕೇಳಿದ್ರೆ ಗುರು ಗ್ರಹ. 2ನೇ ಅತಿ ದೊಡ್ಡ ಗ್ರಹ ಯಾವುದು ಸರ್ ಅಂತ ಕೇಳಿದ್ರೆ ಶನಿ ಗ್ರಹವಾಗಿದೆ. ಮತ್ತೆ ಸೌರಮಂಡಲದಲ್ಲಿ ಅತ್ಯಂತ ಸುಂದರವಾದ ಗ್ರಹ ಇದು. ಓಕೆನಾ? ಅತ್ಯಂತ ಸುಂದರವಾದ ಗ್ರಹ ಯಾವುದು ಸರ್ ಅಂತ ಕೇಳಿದ್ರೆ ಶನಿ ಗ್ರಹ ರೈಟ್ ಅಂತ. ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರತಕ್ಕಂಥ ಗ್ರಹ ಕೇಳಿದ್ರೆ ಗುರು ಗ್ರಹ ಬರ್ತದ, ಮತ್ತೆ ಶನಿ ಇವೆರಡು ಬರ್ತವೆ. ಸೊ ಈ ಒಂದು ಶನಿ ಗ್ರಹವನ್ನು ಕಂಡುಹಿಡಿದಿರ್ತಕ್ಕಂಥವ್ರು ಕ್ರಿಶ್ಚಿಯನ್ ಹೈಗನ್ ಅಂತ ಕರೀತಾರೆ ನೋಡಿ. ಕ್ರಿಶ್ಚಿಯನ್ ಹೈಗನ್ ಅವ್ರು ಏನ್ ಮಾಡ್ತಾರೆ ಸರ್ ಅಂತ ಕೇಳಿದ್ರೆ ಈ ಒಂದು ಶನಿ ಗ್ರಹವನ್ನ ಕಂಡುಹಿಡಿತಾರೆ. ನೆಕ್ಸ್ಟ್ ಇನ್ನೊಂದು ವಿಶೇಷತೆ ಸರ್ ಅಂದ್ರೆ ಈ ಶನಿ ಗ್ರಹ ಇತ್ತಲ್ರಿ ಬಳೆಗಳನ್ನು ಹಾಕೊಂಡದ್ರಿ. ಬಳೆಗಳನ್ನು ಹೊಂದಿರತಕ್ಕಂಥ ಗ್ರಹ ಯಾವುದು? ಅತ್ಯಂತ ಸುಂದರವಾಗಿ ಬಳೆಗಳನ್ನು ಹೊಂದಿರತಕ್ಕಂಥ ಒಂದು ಗ್ರಹ ಯಾವುದು ಸರ್ ಅಂದ್ರೆ ಈ ಒಂದು ಶನಿ ಗ್ರಹವಾಗಿದೆ. ಯುರೇನಸ್ ಸಮಿತಿ ಬಳೆಗಳಲ್ಲಿ ಐತೆ, ಬಟ್ ಇಷ್ಟೊಂದು ಸುಂದರವಾಗಿರತಕ್ಕಂಥ ಒಂದು ಗ್ರಹ ಎಲ್ಲೆಲ್ಲಿಲ್ಲ, ಅಷ್ಟೊಂದು ಸುಂದರವಾಗೈತೆ ಅಂತೆ. ಸೊ ಶನಿ ಗ್ರಹ ನೋಡಿ. ಇಲ್ಲಿ ಒಟ್ಟು 3 ದೊಡ್ಡ ಬೆಳೆಗಳದು. ಯಾವ್ಯಾವ ಅಂತ ಹೇಳಿಕೆ ರೂಪದಲ್ಲಿ ಕೇಳ್ತಾನೆ. 3 ದೊಡ್ಡ ಬೆಳೆಗಳು 5 ಚಿಕ್ಕ ಬೆಳೆಗಳನ್ನು ಹೊಂದಿದೆ. 100 ದೊಡ್ಡ ಬೆಳೆಗಳು 5 ಚಿಕ್ಕ ಬೆಳೆಗಳನ್ನು ಹೊಂದಿದಂತೆ. ಸೊ ಗೊತ್ತಿಲ್ಲ. ಅವಕ್ಕ ಹೆಸರಿಟ್ರ ಏನಂತ ಹೆಸರಿಟ್ರ ಸರ್ ಅಂದ್ರೆ ಎ ಬಿ ಸಿ ಡಿ ಇ ಎಫ್ ಜಿ ಅಂತಂದ್ ಕಸಿ ಹೆಸರನ್ನು ಇಡಲಾಗಿದೆ. ಹೆಸರನ್ನು ಇಟ್ಟರಂತೆ. ಸೊ ಗೊತ್ತಿಲ್ಲ. ಮತ್ತಿಲ್ಲಿ ಎ ಮತ್ತು ಬಿ ಕರೆಕ್ಟ್ ಕೇಳಿ, ಎ ಮತ್ತು ಬಿ ಬೆಳೆಗಳನ್ನು ವಿಭಾಜಿಸ್ತಕ್ಕಂಥದ್ದೊಂದು ಇದನ್ನ ಏನಂತ ಕರೀತಾರೆ ಸರ್ ಅಂತ ಕೇಳಿದ್ರೆ ಕ್ಯಾಸಿ ವಿಭಾಜಕ ಅಂತ ಕರೀತಾನೆ ನೋಡಿ. ಎ ಮತ್ತು ಬಿ ಐತಲ್ಲ, ಆ ಬೆಳೆಗಳನ್ನ ಬೇರ್ಪಡಿಸ್ತಕ್ಕಂಥ ಒಂದು ಪ್ಲೇಸ್ ಐತಲ್ರಿ. ಈಗ ಎಕ್ಸಾಂಪಲ್ ಈಗ ಶನಿ ಗ್ರಹ ಐತ್ರೆ, ಇದಕ್ಕೆ ಬೆಳೆಗಳದ ಒಂದು 9 ಬೆಳೆಗಳದವ. ಇಲ್ಲಿ ಎ ಮತ್ತು ಬಿ ಬೆಳೆಗಳದ. ಈ ಎ ಮತ್ತು ಬಿ ಬೆಳೆಗಳ ನಡಬರ್ಕ ಜಾಗ ಐತಲ್ರಿ, ಆ ಜಾಗಕ್ಕೆ ಏನಂತ ಕರೀತಾರೆ ಸರ್ ಅಂತ ಕೇಳಿದ್ರೆ ಕ್ಯಾಸಿ ವಿಭಾಜಕ ಅಂತ ಕಸಿ ಕರೀತಾರ ನೋಡಿ. ಇಂಪಾರ್ಟೆಂಟ್ ಇದು ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಕ್ಯಾಸಿ ವಿಭಾಜಕ ಅಂತ ಕಸಿ ಕರೀತಾರಂತೆ. ಸೊ ನೋಟ್ ಮಾಡ್ಕೊಳ್ಳಿ, ಪಕ್ಕ ಎಕ್ಸಾಮಿಗೆ ಬಂದೇ ಬರ್ತದೆ. ನೆಕ್ಸ್ಟ್ ಶನಿ ಗ್ರಹವು ಅತಿ ಕಡಿಮೆ ಸಾಂದ್ರತೆಯನ್ನು ಹೊಂದಿರತಕ್ಕಂಥ ಗ್ರಹ ಇದು. ಇಡೀ ಸೌರಮಂಡಲದಲ್ಲಿ ಅತಿ ಕಡಿಮೆ ಸಾಂದ್ರತೆಯನ್ನು ಹೊಂದಿರತಕ್ಕಂಥ ಒಂದು ಗ್ರಹ ಯಾವುದು ಸರ್ ಅಂದ್ರೆ ಈ ಒಂದು ಶನಿ ಗ್ರಹವಾಗಿದೆ. ಶನಿ ಗ್ರಹವಾಗಿದೆ. ಅತಿ ಹೆಚ್ಚು ಸಾಂದ್ರತೆಯನ್ನು ಹೊಂದಿರತಕ್ಕಂಥ ಗ್ರಹ ಯಾವ್ದ್ರಿ? ಅದು ಗೊತ್ತಿರಬೇಕು. ಅತಿ ಹೆಚ್ಚು ಸಾಂದ್ರವನ್ನು ಹೊಂದಿರತಕ್ಕಂಥದ್ದು ಯಾವ್ದು ಸರ್ ಅಂದ್ರೆ ಇಲ್ಲಿ ಭೂಮಿ ಅಂತ ಬರ್ತದ್ರಿ. ಭೂಮಿ ಅತಿ ಹೆಚ್ಚು ಸಾಂದ್ರತೆಯನ್ನು ಹೊಂದದ. ಅತಿ ಕಡಿಮೆ ಅಂತ ಕೇಳಿದಪ್ಪ ಅಂದ್ರೆ ಶನಿ ಗ್ರಹವಾಗಿದೆ. ಮತ್ತೆ ಇನ್ನೊಂದು ವಿಶೇಷತೆ ಏನಂದ್ರೆ ಶನಿ ಗ್ರಹವು ನೀರಿನ ಮೇಲೆ ತೇಲುವ ಗ್ರಹ ಅಂತ ಕರೀತಾರೆ. ಒಟ್ಟ ನೀರಿನ ಮೇಲೆ ತೇಲುವಂತಹ ಒಂದು ಗ್ರಹ ಯಾವುದು ಸರ್ ಅಂತ ಕೇಳಿದ್ರೆ ಶನಿ ಗ್ರಹ ಅಂತ ಕರಿತೀವಿ ನೋಡಿ. ನೀರಿನಾಗ ಹಾಕಿದಪ್ಪ ಅಂದ್ರೆ ಅದು ಮೇಲೆ ತೇರ್ಕಂತ ಬರ್ತದೆ. ಸೊ ನೀರಿನ ಮೇಲೆ ತೇಲ್ತಕ್ಕಂಥ ಒಂದು ಗ್ರಹ ಶನಿ ಗ್ರಹವಾಗಿದೆ. ಮತ್ತೆ ಶನಿ ಗ್ರಹದ ಅತಿ ದೊಡ್ಡ ಉಪಗ್ರಹ ಯಾವುದು ಗೊತ್ತಿರಬೇಕು. ಇಡೀ ಸೌರಮಂಡಲದಲ್ಲಿ ಅತಿ ದೊಡ್ಡ ಉಪಗ್ರಹ ಕೇಳಿದಪ್ಪ ಅಂದ್ರೆ ಅದು ಜ್ಞಾನಿಮೋಡ. ಕರೆಕ್ಟಾ? ಜ್ಞಾನಿಮೋಡ ಇಲ್ಲಿ ಗುರುಗ್ರಹದ ಉಪಗ್ರಹ ಅದು. ಮತ್ತೆ ಶನಿ ಗ್ರಹದ ಅತಿ ದೊಡ್ಡ ಉಪಗ್ರಹ ಯಾವುದು ಸರ್ ಅಂತ ಕೇಳಿದ್ರೆ ಟೈಟಾನ್ ಅಂತ ಬರ್ತದೆ. ಟೈಟಾನಿಕ್ ಇರೋರು ನನ್ನ ಚೆಲುವೆ. ಟೈಟಾನ್ ಏನಂತ ಕೇಳಿದ್ರೆ ಶನಿ ಗ್ರಹದ ಅತಿ ದೊಡ್ಡ ಉಪಗ್ರಹವಾಗಿದೆ. ಮತ್ತೆ ಇನ್ನೊಂದು ವಿಶೇಷತೆ ಏನಂದ್ರೆ ನಮ್ಮ ಭೂಮಿಯ ರೀತಿಯ ವಾತಾವರಣವನ್ನು ಹೊಂದಿರತಕ್ಕಂಥ ಒಂದು ಉಪಗ್ರಹ ಯಾವುದು ಸರ್ ಅಂದ್ರೆ ಟೈಟಾನ್ ನೋಡಿ. ಇಲ್ಲಿ ಈ ಟೈಟಾನ್ ನ ವಿಶೇಷತೆ ಏನಂದ್ರೆ ಇಲ್ಲಿ ಮೀಥೇನ್ ಮಳೆ ಅಂತ ಕರೀತಾರೆ. ಮೀಥೇನ್ ಮಳೆ ದ್ರವ ರೂಪದಲ್ಲಿ ಆಗುತ್ತದೆ ಅಂತ ನೋಡ್ರಿ. ಮೀಥೇನ್ ಮಳೆ ಯಾವ ರೀತಿ ಆಗ್ತದೆ ಸರ್ ಅಂತ ಕೇಳಿದ್ರೆ ದ್ರವ ರೂಪದಲ್ಲಿ ಈ ಒಂದು ಟೈಟಾನ್ ಗ್ರಹದಲ್ಲಿ ದ್ರವ ರೂಪದಲ್ಲಿ ಮಳೆಯನ್ನ ಆಗ್ತದಂತೆ. ಸೊ ಗೊತ್ತಿಲ್ಲ. ಈ ಟೈಟನ್ ಐತಲ್ರಿ, ಇದು ಕ್ರಿಶ್ಚಿಯನ್ ಹೈಗನ್ ರವರು ಈ ಒಂದು ಉಪಗ್ರಹವನ್ನು ಕಂಡಿಡಿದ್ದಾರೆ. ಇದನ್ನು ಕಂಡಿರತಕ್ಕಂಥ ಕ್ರಿಶ್ಚಿಯನ್ ಹೈಗನ. ಮತ್ತೆ ಈ ಒಂದು ಟೈಟಾನ್ ದಲ್ಲಿ ಮೀಥೇನ್ ಮತ್ತು ಅಮೋನಿಯಾ ಅನಿಲಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತದೆ. ಯಾವ ಅನಿಲಗಳು ಕಂಡು ಬರ್ತಾವ ಅಂತ ಕೇಳಬಹುದು. ಮೀಥೇನ್ ಮತ್ತು ಅಮೋನಿಯಾ ನೋಡಿ. ಮೀಥೇನ್ ಮತ್ತು ಅಮೋನಿಯಾ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಟೈಟಾನ್ ದಲ್ಲಿ ಕಂಡು ಬರ್ತದೆ. ಮೀಥೇನ್ ಮಳೆ ಆಗ್ತಕ್ಕಂಥದ್ದು ಎಲ್ಲಿ ಸರ್ ಅಂತ ಕೇಳಿದ್ರೆ ಇದೇ ಸೇಮ್ ಟೈಟಾನ್ ದಲ್ಲಿ ಆಗ್ತದ. ಓಕೆನಾ? ಮತ್ತೆ ನೀರಿನ ಮೇಲೆ ತೇಲುವಂತ ಒಂದು ಗ್ರಹ ಯಾವುದು ಸರ್ ಅಂತ ಕೇಳಿದ್ರೆ ಶನಿ ಗ್ರಹ. ನೀರಿನ ಮೇಲೆ ತೇಲ್ತದಂತೆ. ಸೊ ಗೊತ್ತಿಲ್ಲ, ಕೇಳ್ತಾನೆ ಬಿಡ್ಬಾರ್ದು ಅಷ್ಟೇ. ಇಷ್ಟೇನಂದ್ರೆ ಪ್ರಮುಖವಾಗಿ ಶನಿ ಗ್ರಹದ ಬಗ್ಗೆ. ಮತ್ತೆ ರಿಪೀಟ್ ಮಾಡ್ತೇನೆ ನಾನು. ನೆಕ್ಸ್ಟ್ ನೋಡೋಣ, ಯುರೇನಸ್ ಗ್ರಹ ಅಂತ ಕರೀತಾರಲ್ಲ. ಯುರೇನಸ್ ಗ್ರಹ. ಯುರೇನಸ್ ಗ್ರಹ ಇನ್ನು ಏನಂತ ಕರೀತಾರೆ ಸರ್ ಅಂದ್ರೆ ಸ್ವರ್ಗ ದೇವತೆ ಅಂತ ಕರೀತಾರೆ. ಕೇಳ್ತಾನೆ ಎಕ್ಸಾಮ್ಗೆ. ಈ ಕೆಳಗಿನ ಯಾವ ಗ್ರಹವನ್ನು ಸ್ವರ್ಗ ದೇವತೆ ಅಂತ ಕೃಷಿ ಕರೀತಾರೆ ಸರ್ ಅಂದ್ರೆ ಯುರೇನಸ್ ಗ್ರಹವನ್ನ ಕರೀತಾರೆ. ಯುರೇನಸ್ ಗ್ರಹವನ್ನ. ಈ ಒಂದು ಯುರೇನಸ್ ಗ್ರಹವನ್ನ ಕಂಡುಹಿಡಿದಿರತಕ್ಕಂಥವ್ರು ಯಾರು ಕೇಳಬಹುದು ಎಕ್ಸಾಮ್ಗೆ. ಯುರೇನಸ್ ಗ್ರಹವನ್ನು ಪ್ರಮುಖವಾಗಿ ಕಂಡುಹಿಡಿದವರು ಯಾರಂದ್ರೆ ವಿಲಿಯಂ ಹರ್ಷಲ್ ನೋಡಿ. ವಿಲಿಯಂ ಹರ್ಷಲ್ ಈ ಒಂದು ಯುರೇನಸ್ ಗ್ರಹವನ್ನು ಕಂಡುಹಿಡಿದ್ದಾರೆ. ಮತ್ತೆ ಈ ಯುರೇನಸ್ ಗ್ರಹ ವಿಶೇಷತೆ ಏನಂದ್ರೆ ಇದು ಹಿಮ್ಮುಖ ಚಲನೆಯನ್ನು ಹೊಂದಿರತಕ್ಕಂಥ ಗ್ರಹ ಇದು. ಸೊ ಇಂಪಾರ್ಟೆಂಟ್ ಇದು ಹಿಮ್ಮುಖ ಚಲನೆ. ಗೊತ್ತಿರಬೇಕ ಇದು ಹಿಮ್ಮುಖ ಚಲನೆ. ಹಿಮ್ಮುಖ ಚಲನೆಯನ್ನು ಹೊಂದಿರತಕ್ಕಂಥ ಒಂದು ಗ್ರಹ ಯಾವುದು ಸರ್ ಅಂತ ಕೇಳಿದ್ರೆ ಯುರೇನಸ್ ಗ್ರಹ ನೋಡಿ. ಅಂದ್ರೆ ಯುರೇನಸ್ ಗ್ರಹವು ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗುತ್ತದೆ. ಎಲ್ಲ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗಿದ್ರೆ ಇದು ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗುತ್ತದೆ. ಮತ್ತೆ ಇನ್ನೊಂದು ಐತಿ ಹಿಮ್ಮುಖ ಚಲನೆ, ಒಂದು ಯುರೇನಸ್ ಗ್ರಹ. ಮತ್ತೆ ಇನ್ನೊಂದು ಶುಕ್ರ ಗ್ರಹ ಅಂತ ಕರೀತಾರೆ.
ಶುಕ್ರ ಗ್ರಹ ಮತ್ತು ಯುರೇನಸ್ ಗ್ರಹ ಹಿಮ್ಮುಖ ಚಲನೆಯನ್ನು ಹೊಂದಿರತಕ್ಕಂಥ ಎರಡು ಗ್ರಹಗಳಾಗಿವೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಇದು ಓದ್ಕೆರೆ. ಉಪಗ್ರಹಗಳನ್ನು ಹೊಂದಿಲ್ಲದ ಗ್ರಹಗಳು ಕೇಳಿದಪ್ಪ ಅಂದ್ರೆ ಅದು ಬುಧ ಮತ್ತು ಶುಕ್ರದ. ಉಪಗ್ರಹಗಳನ್ನು ಹೊಂದಿಲ್ಲದ ಗ್ರಹ ಕೇಳ್ತಾನ, ಅದು ಬುಧ ಮತ್ತು ಶುಕ್ರ. ಬುಧ ಮತ್ತು ಶುಕ್ರ ಉಪಗ್ರಹಗಳನ್ನು ಹೊಂದಿಲ್ಲದ ಗ್ರಹಗಳು. ಹಿಮ್ಮುಖ ಚಲನೆಯನ್ನು ಹೊಂದಿರತಕ್ಕಂಥ ಗ್ರಹ ಯಾವುದು ಸರ್ ಅಂತ ಕೇಳಿದ್ರೆ ಯುರೇನಸ್ ಮತ್ತಿನ್ನೊಂದು ಶುಕ್ರ ಗ್ರಹ. ಅರ್ಥತಿರ ಸೊ ಗೊತ್ತಿಲ್ಲ, ನೆಪ್ಚೂನ್ ಅನ್ಯ ಎಲ್ಲ ಯುರೇನಸ್ ಮತ್ತು ಶುಕ್ರ ಗ್ರಹ ರೇಟ್ ಅಂತಾರ. ಇಲ್ಲ ಐತಿ ನೋಡಿ, ಹಿಮ್ಮುಖ ಚಲನೆಯನ್ನು ಹೊಂದಿದ. ಮತ್ತೆ ಈ ಕೆಳಗಿನ ಯಾವ ಗ್ರಹವನ್ನು ಉರುಳುವ ಗ್ರಹ ಅಂತ ಕರೀತಾರೆ ಅಂತ ಕೇಳ್ತಾನೆ ಎಕ್ಸಾಮ್. ಈ ಕೆಳಗಿನ ಯಾವ ಗ್ರಹವನ್ನು ಉರುಳುವ ಗ್ರಹ ಅಂತ ಕರೀತಾರೆ ಅಂದ್ರೆ ಯುರೇನಸ್ ಗ್ರಹವನ್ನು ಕರೀತಾರೆ. ಇಂಪಾರ್ಟೆಂಟ್ ಅದು. ಯುರೇನಸ್ ಗ್ರಹವನ್ನು ಪ್ರಮುಖವಾಗಿ ಉರುಳುವ ಗ್ರಹ ಎಂದು ಕೂಡ ಕರೆಯುತ್ತಾರೆ. ಉರುಳುವ ಗ್ರಹ ಅಂತ ಒಂದು ಕ್ವೆಶ್ಚನ್ ಕರೀತಾರಂತೆ. ಸೊ ಇಂಪಾರ್ಟೆಂಟ್ ಇದು, ಓದ್ಕೇರಿ ಬಿಡಬಾರ್ದಷ್ಟೇ. ಈ ಒಂದು ಯುರೇನಸ್ ಗ್ರಹದಲ್ಲಿ 9 ಬಳೆಗಳದಾವ ನೋಡಿ. ಸೊ ಗೊತ್ತಿಲ್ಲ, ಯುರೇನಸ್ ಗ್ರಹದಲ್ಲಿ ಇರ್ತಕ್ಕಂಥ ಒಟ್ಟು ಬಳೆಗಳ ಸಂಖ್ಯೆ ಎಷ್ಟು ಸರ್ ಅಂತ ಕೇಳಿದ್ರೆ ಟೋಟಲ್ 9 ಬಳೆಗಳು ಕಂಡು ಬರ್ತವೆ. ಟೋಟಲ್ 9 ಬಳೆಗಳು ಕಂಡು ಬರ್ತವೆ. ಈ ಯುರೇನಸ್ ಗ್ರಹದಲ್ಲಿ ಮೀಥೇನ್ ಮತ್ತು ಅಮೋನಿಯಾಗಳು ಕಂಡು ಬರುತ್ತದಂತೆ. ಮೀಥೇನ್ ಮತ್ತು ಅಮೋನಿಯಾ ಪ್ರಮುಖವಾಗಿ ಕಂಡು ಬರುತ್ತದೆ. ಸೊ ಗೊತ್ತಿಲ್ಲ, ಕೇಳ್ತಾನ. ಮೀಥೇನ್ ಮತ್ತು ಅಮೋನಿಯಾ ಈ ವಾಯುಮಂಡಲದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತದ. ಇದು ಗಾಢ ನೀಲಿ ಬಣ್ಣವನ್ನು ಹೊಂದಿದೆ. ಗಾಢ ನೀಲಿ ಬಣ್ಣವನ್ನು ಹೊಂದಿದಂತೆ. ನೆಕ್ಸ್ಟ್ ಇದರ ಎಲ್ಲ ಉಪಗ್ರಹಗಳಿಂದ ಶೇಕ್ಸ್ಪಿಯರ್ನ ನಾಟಕದ ಪಾತ್ರಧಾರರನ್ನ ಹೆಸರು ನೀಡಲಾಗಿದೆ. ಈ ಯುರೇನಸ್ ಗ್ರಹ ಇತ್ತಲ್ರಿ, ಈ ಯುರೇನಸ್ ಗ್ರಹದ ಉಪಗ್ರಹಗಳದಾವಲ್ಲ, ಆ ಉಪಗ್ರಹಕ್ಕೆ ಹೆಸರನ್ನಿಟ್ಟರ. ಯಾರ ಇಟ್ಟಿದ್ದಾರೆ ಅಂತ ಕೇಳಬಹುದ್ರೆ, ಇಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಅದರಲ್ಲ, ವಿಲಿಯಂ ಶೇಕ್ಸ್ಪಿಯರ್ ಅವರ ನಾಟಕ ಪಾತ್ರಧಾರರಿಯ ಹೆಸರನ್ನ ಏನ್ ಮಾಡ್ರ ಸರ್ ಅಂತ ಕೇಳಿದ್ರೆ ಇದಕ್ಕೆ ಇಟ್ಟಿದ್ದಾರಂತೆ. ಸೊ ಗೊತ್ತಿರಲಿ. ಎಕ್ಸಾಂಪಲ್ ಯಾವ ಸರ್ ಅಂದ್ರೆ ಒಬೆರಾನ್, ಟೈಟಾನಿಯಾ ನೋಡ್ರಿ ಕರೆಕ್ಟ್ ಆಗಿ ಕೇಳಿ. ಬರೀ ಟೈಟಾನ್ ಅಂತ ಕೇಳಿದ್ರೆ ಕರೆಕ್ಟ್ ಆಗಿ ಕೇಳಿ. ಇಲ್ಲಿ ಟೈಟಾನ್ ಅಂತ ಕೇಳಿದ್ರೆ ಇದು ಶನಿ ಗ್ರಹದ ಉಪಗ್ರಹ. ಇದು ಟೈಟಾನ್ ಅಂತ ಕೇಳಿದ್ರೆ ಶನಿ ಗ್ರಹದ ಉಪಗ್ರಹ. ಟೈಟಾನಿಯಾ ಅಂತ ಕೇಳಿದಪ್ಪ ಅಂದ್ರೆ ಇದು ಯುರೇನಸ್ ಗ್ರಹದ ಉಪಗ್ರಹ. ನೋಡಿ ಎಷ್ಟು ಕನ್ಫ್ಯೂಸ್ ಅದ. ಯುರೇನಸ್ ಗ್ರಹದ ಉಪಗ್ರಹ ಕೇಳಿದ್ರೆ ಟೈಟಾನಿಯಾ, ಟೈಟಾನ್ ಕೇಳಿದಪ್ಪ ಅಂದ್ರೆ ಶನಿ ಗ್ರಹದ ಉಪಗ್ರಹ. ಮತ್ತೆ ಇನ್ನೊಂದು ಐತದ, ನೆಕ್ಸ್ಟ್ ಹೇಳ್ತೀನಿ ನಾನು. ಒಬೆರಾನ್, ಟೈಟಾನಿಯಾ ಇದೇನ ಸರ್ ಅಂದ್ರೆ ವಿಲಿಯಂ ಶೇಕ್ಸ್ಪಿಯರ್ ನಾಟಕದಾರರ ಪಾತ್ರಧಾರರ ಹೆಸರನ್ನ ಏನ್ ಸರ್ ಅಂದ್ರೆ ಯುರೇನಸ್ ಗ್ರಹದ ಉಪಗ್ರಹಕ್ಕೆ ಹೆಸರನ್ನು ಇಟ್ಟಿದ್ದಾರಂತೆ. ನೆಕ್ಸ್ಟ್ ಅದೇ ರೀತಿಯಾಗಿ ಯುರೇನಸ್ ಗ್ರಹದ ಅತಿ ದೊಡ್ಡ ಉಪಗ್ರಹ ಯಾವುದು ಸರ್ ಅಂದ್ರೆ ಟೈಟಾನಿಯಾ ಅಂತ ಕರೀತಾರೆ. ಟೈಟಾನಿಯಾ ಇದಕ್ಕೆ ಸರಿಯಾದ ಉತ್ತರ. ಈ ಟೈಟಾನಿಯಾದಲ್ಲಿ ಯಾವ ಯಾವ ಅನಿಲಗಳು ಕಂಡು ಬರುತ್ತವೆ ಕೇಳಬಹುದು ಎಕ್ಸಾಮ್ಗೆ. ಟೈಟಾನಿಯಾದಲ್ಲಿ ಕಂಡು ಬರತಕ್ಕಂಥ ಪ್ರಮುಖ ಅನಿಲಗಳು ಯಾವಂದ್ರೆ ಇಲ್ಲಿ ಮೀಥೇನ್ ಅಂತ ಬರ್ತದ, ಅಮೋನಿಯಾ ಅಂತ ಬರ್ತದ, ಜಲಜನಕ ಅಂತ ಬರ್ತದ, ಹೀಲಿಯಂ ಅಂತ ಬರ್ತದ. ಇವೆಲ್ಲ ಅನಿಲಗಳು ಟೈಟಾನಿಯಾ ಎಂಬ ಉಪಗ್ರಹದಲ್ಲಿ ಕಂಡು ಬರ್ತದ. ಮೀಥೇನ್, ಅಮೋನಿಯಾ, ಜಲಜನಕ, ಹೀಲಿಯಂ ನೋಡಿ. ವೆರಿ ವೆರಿ ಇಂಪಾರ್ಟೆಂಟ್ ಇದು, ಓದ್ಕೆರೆ. ಇಷ್ಟೇನಂದ್ರೆ ಪ್ರಮುಖವಾಗಿ ಯುರೇನಸ್ ಗ್ರಹದ ಬಗ್ಗೆ. ಇವಾಗ ನೆಕ್ಸ್ಟ್ ನೆಪ್ಚೂನ್ ಗ್ರಹದ ಬಗ್ಗೆ ಡಿಸ್ಕಸ್ ಮಾಡೋಣ ಒಂಚೂರು. ನೆಪ್ಚೂನ್ ಗ್ರಹವನ್ನ ಇದನ್ನ ಏನಂತ ಕರೀತಾರೆ ಸರ್ ಅಂದ್ರೆ ಸಮುದ್ರದ ದೇವತೆ ಅಂತ ಕರೀತಾರೆ. ಕೇಳಬಹುದು ಎಕ್ಸಾಮ್ಗೆ. ಈ ಕೆಳಗಿನ ಯಾವ ಗ್ರಹವನ್ನು ಸಮುದ್ರದ ದೇವತೆ ಅಂತ ಕರೀತಾರೆ ಸರ್ ಅಂದ್ರೆ ನೆಪ್ಚೂನ್ ಗ್ರಹವನ್ನ ಕರೀತಾರೆ. ಒಟ್ಟ ನೆಪ್ಚೂನ್ ಗ್ರಹವನ್ನ ಸಮುದ್ರದ ದೇವತೆ ಅಂತ ಒಂದು ಕೃಷಿ ಕರೀತಾರೆ. ನೈಸರ್ಗಿಕ ದೇವತೆ ಯಾವುದು ಯುರೇನಸ್, ಸಮುದ್ರದ ದೇವತೆ ನೆಪ್ಚೂನ್. ಈ ನೆಪ್ಚೂನ್ ಗ್ರಹವನ್ನು ಕಂಡಿಡಿದವರು ಯಾರು ಸರ್ ಅಂತ ಕೇಳಿದ್ರೆ ಜೋಹಾನ್ ನಾರ್ ಅಂತ ಕರೀತಾರೆ. ಜೋಹಾನ್ ನಾಲಿ ಅವರು ಈ ಒಂದು ನೆಪ್ಚೂನ್ ಗ್ರಹವನ್ನು ಕಂಡಿಡಿದ್ದಾರೆ. ನೆಪ್ಚೂನ್ ಗ್ರಹದ ಅತಿ ದೊಡ್ಡ ಉಪಗ್ರಹ ಯಾವುದು ಸರ್ ಅಂತ ಕೇಳಿದ್ರೆ ಟ್ರೈಟಾನ್ ಅಂತ ಬರ್ತದೆ ನೋಡಿ. ಹೆಂಗದು ನೋಡ್ರಿ, ಕನ್ಫ್ಯೂಸ್ ಆಗ್ಬೇಡ್ರಿ. ಟ್ರೈಟಾನ್ ಅಂತ ಕೇಳಿದ್ರೆ ನೆಪ್ಚೂನ್ ಗ್ರಹದ ಉಪಗ್ರಹ ಇದು. ಓಕೆನಾ. ಟೈಟಾನಿಯಾ ಅಂತ ಕೇಳಿದ್ರೆ ಯುರೇನಸ್ ಗ್ರಹದ ಉಪಗ್ರಹ ಟೈಟಾನಿಯಾ. ಬರೀ ಟೈಟಾನ್ ಅಂತ ಕೇಳಿದ್ರೆ ಟೈಟಾನಿಕ್ ಇರೋರು ನನ್ನ ಚೆಲುವೆ, ಅದು ಕೇಳಿದ್ರೆ ಶನಿ ಗ್ರಹದ ಉಪಗ್ರಹ. ನೋಡಿ ಈ ಮೂರಕ್ಕೆ ವ್ಯತ್ಯಾಸ ಗೊತ್ತಿಲ್ಲ. ಟ್ರೈಟಾನೋ ನೆಪ್ಚೂನು, ಟ್ರೈಟಾನಿಯಾ ಯುರೇನಸ್. ಓಕೆನಾ. ಬರೀ ಟೈಟಾನ್ ಕೇಳಿದಪ್ಪ ಅಂದ್ರೆ ಶನಿ ಗ್ರಹ. ಸೊ ನೆಪ್ಚೂನ್ ಗ್ರಹದ ಅತಿ ದೊಡ್ಡ ಉಪಗ್ರಹ ಯಾವುದು ಸರ್ ಅಂತ ಕೇಳಿದ್ರೆ ಟ್ರೈಟಾನ್ ಅಂತ ಕರೀತಾರೆ. ಟ್ರೈಟಾನ ರೈಟ್ ಅಂತ. ನೆಕ್ಸ್ಟ್ ವಿಶೇಷತೆ ಸರ್ ಅಂದ್ರೆ ಸೂರ್ಯನಿಂದ ಅತ್ಯಂತ ದೂರದಲ್ಲಿರ್ತಕ್ಕಂಥ ಒಂದು ಗ್ರಹ ಯಾವುದು ಸರ್ ಅಂತ ಕೇಳಿದ್ರೆ ನೆಪ್ಚೂನ್ ಗ್ರಹ ರೈಟ್ ಅಂತ. ಇದು ಸೂರ್ಯನಿಂದ ಅತ್ಯಂತ ದೂರದಲ್ಲಿರ್ತಕ್ಕಂಥದ್ದು. ಸೂರ್ಯನಿಂದ ಅತ್ಯಂತ ಸಮೀಪ ಇರತಕ್ಕಂಥ ಗ್ರಹ ಗೊತ್ತಿರಲಿ. ಸೂರ್ಯನಿಗೆ ಅತ್ಯಂತ ಸಮೀಪ ಇರೋದು ಯಾವ್ದು ಸರ್ ಅಂತ ಕೇಳಿದ್ರೆ ಬುಧ ಗ್ರಹ. ಅತ್ಯಂತ ದೂರದಲ್ಲಿ ಇರ್ತಕ್ಕಂಥದ್ದು ಯಾವ್ದು ಅಂತ ಕೇಳಿದ್ರೆ ನೆಪ್ಚೂನ್ ಗ್ರಹ. ನೆಕ್ಸ್ಟ್ ಸೌರ ಮಂಡಲದಲ್ಲಿ ಅತ್ಯಂತ ತಂಪಾದ ಗ್ರಹ ಇದು. ಸೊ ಇಂಪಾರ್ಟೆಂಟ್ ಇದು. ಸೌರ ಮಂಡಲದಲ್ಲಿ ಅತ್ಯಂತ ತಂಪಾದ ಗ್ರಹ ಯಾವುದು ಸರ್ ಅಂತ ಕೇಳಿದ್ರೆ ನೆಪ್ಚೂನ್. ಅತಿ ಹೆಚ್ಚು ಉಷ್ಣಾಂಶವನ್ನು ಹೊಂದಿರತಕ್ಕಂಥ ಒಂದು ಗ್ರಹ ಯಾವುದು ಸರ್ ಅಂತ ಕೇಳಿದ್ರೆ ಶುಕ್ರ ಗ್ರಹ. ಮತ್ತೆ ಬುಧ ಹಾಕಿಟ್ರಿ ಅಂತ ನಾನು. ಅತಿ ಹೆಚ್ಚು ಉಷ್ಣಾಂಶವನ್ನು ಹೊಂದಿರತಕ್ಕಂಥದ್ದು ಯಾವ್ದು ಅಂತ ಕೇಳಿದ್ರೆ ಶುಕ್ರ ಗ್ರಹ. ಅತಿ ಕಡಿಮೆ ಅತ್ಯಂತ ಫುಲ್ ತಂಪಾಗಿರತಕ್ಕಂಥದ್ದು ಯಾವ್ದು ಸರ್ ಅಂತ ಕೇಳಿದ್ರೆ ಇದು ನೋಡಿ ನೆಪ್ಚೂನ್ ಗ್ರಹ ಅಂತ ಕೃಷಿ ಕರೀತಾರೆ. ನೆಪ್ಚೂನ್ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಈ ನೆಪ್ಚೂನ್ ಗ್ರಹದಲ್ಲಿ ವಾಯುಮಂಡಲದಲ್ಲಿ ಏನೇನೈತೆ ಸರ್ ಅಂತ ಕೇಳಿದ್ರೆ ಮೀಥೇನ್ ಐತೆ, ಅಮೋನಿಯಾ ಐತೆ, ಜಲಜನಕ, ಹೀಲಿಯಂ ಅನಿಲಗಳು ಕಂಡು ಬರ್ತಾವೆ. ಸೊ ಗೊತ್ತಿಲ್ಲ. ನೆಪ್ಚೂನ್ ಗ್ರಹವನ್ನು ನ್ಯೂಟನ್ನ 3ನೇ ನಿಯಮನ ಆಧಾರದ ಮೇಲೆ ಇದನ್ನ ಕಂಡುಹಿಡಿಯಲಾಗಿದೆ. ಸೊ ಯಾವ ರೀತಿ ಕಂಡುಹಿಡಿದಾರೆ ಇದು ಹೇಳಿಕೆ ರೂಪದಲ್ಲಿ ಬರ್ತಿರ್ತಾವಂತ ಗೊತ್ತಿರ್ಬೇಕ್ರಿ. ಈ ನೆಪ್ಚೂನ್ ಗ್ರಹ ಐತಲ್ರಿ, ನೆಪ್ಚೂನ್ ಗ್ರಹವನ್ನು ನ್ಯೂಟನ್ನ 3ನೇ ನಿಯಮದ ಆಧಾರದ ಮೇಲೆ ಏನ್ ಮಾಡ್ರ ಸರ್ ಅಂತ ಕೇಳಿದ್ರೆ ಇದನ್ನ ಕಂಡುಹಿಡಿದಾರಂತೆ. ಸೊ ಗೊತ್ತಿಲ್ಲ. ಇಂಪಾರ್ಟೆಂಟ್ ಅದ, ಬಿಡ್ಬೇಡ್ರ ಅಷ್ಟೇ, ಬಿಟ್ರಿ ಕೆಟ್ರೆ.
ಇಷ್ಟೇನ ಸರ್ ಅಂತ ಕೇಳಿದ್ರೆ ನೆಪ್ಚೂನ್ ಗ್ರಹ ಮುಗೀತು ನೋಡ್ರಿ. ನಾವು ಸ್ಪೀಡಾಗಿ ಹೇಳ್ತಾ ಹೋಗ್ತೇನೆ, ಯಾಕಂದ್ರೆ ಸಿಲೆಬಸ್ ಮುಗಿದಲ್ರಿ, ಎಲ್ಲ ಮಾಡ್ಬೇಕಲ್ಲ ಅದಕ್ಕೆ. ನೆಕ್ಸ್ಟ್ ಇವಾಗ ಪ್ಲೂಟೋ ಗ್ರಹ ಅಂತ ಬರ್ತದ. ಇದು ಗ್ರಹ ಅಲ್ಲ ರೀ, ಮುಂಚೆ ಗ್ರಹ ಆಗಿತ್ತು. ಯಾವಾಗಂದ್ರೆ 2006 ಹಿಂದ್ಗಡೆ 2006 ಹಿಂದ್ಗಡೆ ಏನಾಗಿತ್ತು ಸರ್ ಅಂತ ಕೇಳಿದ್ರೆ, ನೆಪ್ಚೂನ್ ಎನ್ನುವುದು, ಪ್ಲೂಟೋ ಎನ್ನುವುದು ಗ್ರಹ ಆಗಿದ್ರೆ ಅದನ್ನು ಗ್ರಹಗಳ ಸ್ಥಾನದಿಂದ 2006 ಆಗಸ್ಟ್ 24ನೇ ತಾರೀಕಿಗೆ ಚೆಕ್ ಗಣರಾಜ್ಯದ ಪ್ಲೇಗ್ ಎಂಬ ನಗರದಲ್ಲಿ ಅಂತಾರಾಷ್ಟ್ರೀಯ ಖಗೋಳಶಾಸ್ತ್ರ ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಯನ್ ಹೋದ್ರ ಅದನ್ನ ಗ್ರಹಗಳ ಪಟ್ಟಿಯಿಂದ ತೆಗೆದುಹಾಕ್ಯಾರ. ಯಾವಾಗ 2006. ಯಾಕಂದ್ರೆ ಒಂದು ಗ್ರಹ ಒಂದು ಸ್ಥಾನ ಪಡ್ಕೋಬೇಕಾದ್ರೆ ಅದು ತನ್ನ ಸುತ್ತ ತಾನು ತಿರುಗಬೇಕ್ರಿ, ತನ್ನ ಸುತ್ತ ತಾನು ತಿರುಗಬೇಕು. ಮತ್ತೆ ಸೂರ್ಯನ ಸುತ್ತ ಸಮಿತಿ ತಿರುಗಬೇಕ್ರಿ, ಓಕೆನಾ. ಮತ್ತೆ ತನ್ನದಾಗಿರ್ತಕ್ಕಂಥ ಗುರುತ್ವಾಕರ್ಷಣ ಶಕ್ತಿಯನ್ನು ಹೊಂದಿರಬೇಕದು. ಹಂಗಿದ್ದಾಗ ಮಾತ್ರ ಅದಕ್ಕೆ ಗ್ರಹಗಳಂತ ಅಂದ್ಕೇಸಿ ಕರೀತಾರ ಅದನ್ನ. ಬಟ್ ಅದಕ್ಕೆ ಯಾವುದೇ ಲಕ್ಷಣಗಳು ಇಲ್ಲದೆ ಇರುವುದರಿಂದ 2006 ಅದನ್ನ ತೆಗೆದು ಹಾಕಲಾಗಿದೆ. ಇದನ್ನ ಕುಬ್ಜ ಗ್ರಹ ಅಂತ ಅಂದ್ಕೇಸಿ ಮಾಡಿರೋದ. ಪ್ಲೂಟೋ ಎನ್ನುವುದು ಒಂದೇನು ಸರ್ ಅಂತ ಕೇಳಿದ್ರೆ ಕುಬ್ಜ ಗ್ರಹ ರೀ. ಇದನ್ನು ಕಂಡಿಡಿದಿರ್ತಕ್ಕಂಥದ್ದು ಯಾವಾಗ ಸರ್ ಅಂದ್ರೆ 1930ರಲ್ಲಿ CW ಟೊಂಬಾಂಗ್ ರವರು ಇದನ್ನ ಕಂಡುಹಿಡಿದ್ದಾರೆ. CW ಟೊಂಬಾಂಗ್ ಅಂತ ಕರೀತಾರೆ, ಓಕೆನಾ. ಸೊ ಗೊತ್ತಿದೆ. ಇಷ್ಟೇನಂತ ಸರ್ ಅಂತ ಕೇಳಿದ್ರೆ ಪ್ಲೂಟೋ ಗ್ರಹ ಮುಗಿದು. ಅಷ್ಟು 8 ಗ್ರಹಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೇನೆ. ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಯನ್ ಅಂತ ಬರ್ತದೆ, ಅದರ ಕೇಂದ್ರ ಕಚೇರಿ ಸಮಿತಿ ನೋಡ್ಕೆ. ಮತ್ತೆ ಮುಂದಿನ ತರಗತಿಗಳಲ್ಲಿ ಕಂಟಿನ್ಯೂ ಮಾಡೋಣ, ಓಕೆನಾ. ಮತ್ತೇನೋ ಡೌಟ್ ಇದ್ದೇನೆ? ಹಳೆ ಪ್ಲಾಟ್ಫಾರ್ಮ್ ಸಿಗಲ್ಲ, ನನ್ನ ಕೈಯಾಗಿಲ್ಲ ರೀ, ಓಕೆನಾ. ನಾನು ಕಂಡಿಡಿದಿಲ್ಲ ರೀ ಐಶು ಅಕಾಡೆಮಿನ. ಅದೇನಂತ ಕೇಳಿದ್ರೆ ಒಂದು ಕಂಪ್ನಿಗಳು ಇರ್ತಾವೆ, ಗ್ರಾಫಿ ಇಂಥವೆಲ್ಲ. ಅವ್ರೇನ್ ಮಾಡ್ತಾರೆ ಸರ್ ಅಂತ ಕೇಳಿದ್ರೆ ಆ್ಯಪ್ ಮಾಡಿ ಕೊಡ್ತಾರೆ, ಆಯ್ತಾಯ್ತಾ. ಆ ಕಂಪ್ನಿಯಿಂದ ಇಷ್ಟು ದಿನ ಆ ಕಂಪ್ನಿ ಗ್ರಾಫಿ ಮತ್ತು ಅನ್ ಅಕಾಡೆಮಿ ಒಂದೇ ಇದ್ವು. ಅವಾಗ ಅದು ಏನ್ ಮಾಡ್ತಿತ್ತು, ಅನ್ ಅಕಾಡೆಮಿ ಪ್ಲಾಟ್ಫಾರ್ಮ್ ಸಿಗ್ತಿತ್ತು. ಬಟ್ ಇವಾಗ ಅವರು ಇಬ್ರು ಬೇರೆ ಆಗ್ತಿದ್ರೆ ಅವ್ರು ತಗೊಂಡು ಹೋಗ್ತಾರೆ. ಸೊ ಇವಾಗ ಏನ್ ಮಾಡ್ಬೇಕು ಸರ್ ಅಂತ ಕೇಳಿದ್ರೆ ಇದ್ದದರಲ್ಲೇ ನಾವು ಜೀವನ ಮಾಡ್ಬೇಕು, ಓಕೆಲ್ಲ. ನನ್ನ ಕೈಯಾಗಿಲ್ಲ ರೀ, ನಾನು ಹಳೆ ಪ್ಲಾಟ್ಫಾರ್ಮ್ ತಗೊಂಬರ್ರಿ ಸರ್, ನಿಮ್ಮ ಕೈಯಾಗೆಲ್ಲ ಐತೆ. ನೋ ನೋ, ಐ ಆಮ್ ನಾಟ್ ಇಂಜಿನಿಯರ್. ಓಕೆನಾ, ಇಲ್ಲ ರೀ, ಇದರಲ್ಲೇ ಮಾಡೋದ, ಅದು ಮಾಡೋಕ್ಕಾಗಲ್ಲ, ಓಕೆನಾ. ನಾಳೆ ಬೆಳಗ್ಗೆ ಮಾಡೋಣ, ನಾಳೆ ಬೆಳಗ್ಗೆ ಲಾಸ್ಟ್ ಮಾಡೋಣ, ಇವತ್ತು ಸಾಯಂಕಾಲ ಮಾಡೋಕ್ಕಾಗಲ್ಲ. ನಿನಗೋಸ್ಕರ ನಾಳೆ ಬೆಳಗ್ಗೆ 10 ಗಂಟೆಗೆ ಮಾಡ್ತೀನಿ, ಯಾಕಂದ್ರೆ ನಾಳೆ ಕ್ಲೋಸ್ ಆಗುತ್ತಲ್ಲ, ಮಾಡಿಕೆ ಕ್ಲೋಸ್ ಮಾಡೋಣ, ಓಕೆನಾ. ಆಯ್ತು. ತರಗತಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಧನ್ಯವಾದಗಳು. ಬಟ್ ನಾನು ಕಂಟಿನ್ಯೂ ಕ್ಲಾಸ್ ಮಾಡ್ತೀನಿ, ಎಕ್ಸಾಮಿಗೆ ಅನುಕೂಲ ಆಗ್ತದೆ. ಯಾವುದೇ ಪ್ಲಾಟ್ಫಾರ್ಮ್ ಮೇಲೆ ಕ್ಲಾಸ್ ಮಾಡೋ ನಾನು, ಓಕೆನಾ. ಕ್ಲಾಸ್ ಮಾತ್ರ ಮಾಡ್ತೇನೆ, ಎಕ್ಸಾಮಿಗೆ ಅನುಕೂಲ ಆಗಬೇಕು. ನಿಮಗೆ ಪೋಲ್ ಬೇಕಂದ್ರೆ ಮಾಡ್ತೇನೆ ರೀ, ಇಲ್ಲ ಬೇಡ ಸರ್ ಅದು ಪೋಲ್ ನಮಗೆ ಬರ್ತಾ ಇಲ್ಲ, ಅಡ್ಜಸ್ಟ್ ಆಗ್ತಾ ಇಲ್ಲ ಅಂದ್ರೆ ತೇರಿ ಮಾಡ್ಕ್ಯಾಂತ ಹೋಗೋಣ, ಓಕೆನಾ. ಇದು ಅದನ್ನು ಚೆನ್ನಾಗಿ ಬರ್ತದೆ, ಬಟ್ ನಿಮ್ಗೆ ಪೋಲ್ ಬೇಕು, ಹಾಗಾಗಿ ನಾನು ಕಷ್ಟಪಡ್ತಾ ಇದ್ದೀನಿ, ಕಂಡಪಟ್ಟಿ ಕಷ್ಟಪಡ್ತಿದ್ದಾರೆ. ಇದರಿಂದ ಈಗ ಕುಂತು ಮಾಡೋದು ನನಗೆ ಚೆನ್ನಾಗಿದೆ. ಯಾಕೆ ಹೇಳಂದ್ರೆ ಆರಾಮ್ ಜೈಲಿ ಲ್ಯಾಪ್ಟಾಪ್ ಆನ್ ಮಾಡೋದು, ಪಟ 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 ಕ್ಲಾಸ್ ಮಾಡೋದು. ಬಟ್ ಇಲ್ಲಿ ಕುಂತ್ಕೊಂಡು ಮಾಡೋದೈತಲ್ಲ ನೋಡಿ, ಲೈಟ್ ಹಾಕ್ಸ್ಬೇಕು, ಕರೆಂಟ್ ಬಿಲ್ ಹೋಗ್ತದೆ, ಡಿಜಿಟಲ್ ಬೋರ್ಡ್ ಆನ್ ಮಾಡಿಸ್ಬೇಕು, ಆ PDF ತಗೊಂಡು ಇದಕ್ಕೆ ಹಾಕ್ಬೇಕು, ಓಕೆನಾ. ಕ್ಯಾಮ್ರಾ ಆನ್ ಮಾಡ್ಕೋಬೇಕು, ಮೈಕ್ ಚಾರ್ಜ್ ಇಡಬೇಕು, ಅರ್ಥ ಆಯ್ತಾ. ಅದಕ್ಕೂ ಮತ್ತೆ ಕ್ಯಾಮ್ರಾಕ್ಕೆ ಮತ್ತೆ ಪ್ಲಗ್ ಇಡಬೇಕು, ಡಿಜಿಟಲ್ ಬೋರ್ಡ್ ಪ್ಲಗ್ ಇಡಬೇಕು. ಒಂದಲ್ಲ ಎರಡಲ್ಲ ಸಾವಿರಾರು ಕೆಲಸಗಳಿರ್ತಾವೆ. ಮತ್ತೆ ಈ ಒಂದು ಈ ಲೈಟಿಗೆ ಶೆಕೆ ಹೆಂಗ್ ಹೊಡಿತಿದ್ದು, ಅದು ಬೇಸಿಗೆಗಾಲ, ಎಲ್ಲ ಕಿಡಿಕೆಲ್ಲ ಕ್ಲೋಸ್ ಮಾಡಿದ್ದೀನಿ, ನೀರೆಲ್ಲ ಇಳಿತಿರ್ತಾವ. ನನಗೂ ಕಷ್ಟ ರೀ, ಅರ್ಥ ಆಯ್ತ್ರಿ. ಬಟ್ ಏನ್ ಮಾಡ್ಬೇಕು, ನಿಮಗೆ ನಾಲೆಜ್ ಕೊಡ್ಬೇಕು, ಅದು ನನ್ನ ಉದ್ದೇಶ ರೀ. ನಿಮಗೆ ಕ್ವಾಲಿಟಿ ಕೊಡ್ಬೇಕು, ಅದು ನನ್ನ ಉದ್ದೇಶ, ಓಕೆ. ಆಯ್ತು. ತರಗತಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸ್ನೇಹಿತರು ಧನ್ಯವಾದಗಳು. ಮತ್ತೆ ಸಾಯಂಕಾಲ ಕರೆಂಟ್ ಅಫೇರ್ಸ್ ಮೀಟ್ ಆಗೋಣ. ಧನ್ಯವಾದಗಳು.